ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಈ ವಾಕ್ಯ ಆರಂಭದಲ್ಲಿ ಉದ್ಧರಿಸಿರುವುದರಲ್ಲಿ ವಿಶೇಷ ಕಾರಣವಿದೆ. ಕಠೋಪನಿಷತ್ತಿನಿಂದ ಈ ವಾಕ್ಯವನ್ನು ಉದ್ಧರಿಸಲಾಗಿದೆ. ಮಾನವನಿಗೆ ಎರಡು ಮಾರ್ಗ, ಪ್ರೇಯೋ ಮಾರ್ಗ, ಶ್ರೇಯೋ ಮಾರ್ಗ. ನಮ್ಮಲ್ಲಿ ಅದು ಶ್ರವ್ಯವೋ ದೃಶ್ಯವೋ, ಕಾವ್ಯಗಳು, ಕವಿತೆಗಳು, ಇನ್ನೂ ಅನೇಕ ಸಾಹಿತ್ಯ ಪ್ರಕಾರಗಳು ಕೇವಲ ಮನರಂಜನೆಗಾಗಿ ಇಲ್ಲ, ಅದು ಮನಸ್ಸಂಸ್ಕಾರಕ್ಕಾಗಿರಬೇಕು. ಈ ದೃಷ್ಟಿ ಬಹಳ ಸ್ಪಷ್ಟ. ಮತ್ತು ಇವೆಲ್ಲವೂ ಕೂಡ ಋಷಿಮೂಲದಿಂದ ಹರಿದು ಬಂದಂತಹ ವಾಂಗ್ಮಯ ಧಾರೆಗಳು. ಹೀಗಾಗಿ ಚತುರ್ವರ್ಗ ಫಲಪ್ರಾಪ್ತಿ ಕಾವ್ಯಾದಲ್ಪಧಿಯಾಮಪಿ ಅನ್ನೋ ಮಾತು ಕೂಡ ಇದೆ. ಪುರುಷಾರ್ಥಕ್ಕಾಗಿ ಇರೋದು ಇವೆಲ್ಲ. ಭಾಮಹ ಮಹಾಲಾಕ್ಷಣಿಕ ಧರ್ಮಾರ್ಥ ಕಾಮಮೋಕ್ಷಾಣಂ ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧು ಕಾವ್ಯ ನಿಷೇವಣಂ ಅಂತ ಉದ್ಘೋಷಣೆ ಮಾಡಿಬಿಟ್ಟಿದ್ದಾನೆ. ಹೀಗಾಗಿ ನಮ್ಮ ಈ ಭರತ ಭೂಮಿಯಲ್ಲಿ ನಾವು ಮಾಡುವ ಕಾಯೇನ ವಾಚಾ ಮನಸ ಏನೇನು ಸತ್ಕಾರ್ಯಗಳಿದ್ದಾವೋ ಅವೆಲ್ಲ ಪುರುಷಾರ್ಥಕ್ಕೆ ಪ್ಲಗ್ಡ್. ಆಧುನಿಕ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಅಲ್ಲಿಗೆ ಅದು ಪ್ಲಗ್ ಆಗಿರಬೇಕು. ಹಾಗಾಗಿ ನಮ್ಮಲ್ಲಿ ಧರ್ಮ ಹೇಗೆ ಪುರುಷಾರ್ಥವೋ, ಮೋಕ್ಷ ಹೇಗೆ ಪುರುಷಾರ್ಥವೋ, ಅರ್ಥಕಾಮಗಳು ಕೂಡ ಪುರುಷಾರ್ಥವೇ. ಅಷ್ಟೇ ಅಲ್ಲ, ಅರ್ಥವನ್ನು ಸೇವಿಸುವಾಗ, ಕಾಮವನ್ನು ಅನುಭವಿಸುವಾಗ ಅಲ್ಲಿ ದೈವಿಕ ದೃಷ್ಟಿಯ ಆವಾಹನೆ ಮಾಡಿಕೊಂಡಿರಬೇಕು. ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ, ಶ್ರೀಕೃಷ್ಣನ ಮಾತು. ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನು ಬಹಳ ಸ್ಪಷ್ಟ ಮಾಡಿಕೊಂಡವನು ಕವಿಕುಲಗುರು ಕಾಳಿದಾಸ. ಅವನ ದೃಶ್ಯ ಶ್ರವ್ಯ ಕಾವ್ಯಗಳಲ್ಲೆಲ್ಲ ಈ ಶ್ರದ್ಧೆ, ಈ ನಿಷ್ಠೆ ಹೆಜ್ಜೆ ಹೆಜ್ಜೆಯಲ್ಲೂ ವ್ಯಕ್ತವಾಗ್ತಾ ಇರುತ್ತೆ. ಅಭಿಜ್ಞಾನ ಶಾಕುಂತಲದಲ್ಲಂತೂ ಆರಂಭದ ಶ್ಲೋಕ, ಮಂಗಲ ಶ್ಲೋಕದಲ್ಲೇ ಅಷ್ಟಮೂರ್ತಿ ಶಿವನ ಆರಾಧನೆ, ಅವನ ಪ್ರಾರ್ಥನೆ. ಅಲ್ಲಿಂದ ಮುಂದೆ ಒಟ್ಟು 7 ಅಂಕದಲ್ಲಿ ಈ ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಹೇಗೆ ನಾಟಕೀಯ ಮಾಧ್ಯಮದಲ್ಲಿ, ರೂಪಕ ಮಾಧ್ಯಮದಲ್ಲಿ ಜನಮಾನಸಕ್ಕೆ ಮುಟ್ಟಿಸ್ತಾ ಇದೆ, ಮುಟ್ಟಿಸಲಾಗಿದೆ. ಇದು ಬಹಳ ಮಹತ್ವದ ವಿಷಯ. ಶೃಂಗಾರ ಶುಚಿ ಉಜ್ವಲ, ಇದನ್ನು ನಾವು ಈ
ಜ್ಞಾನಾರಾಧನೆ ಏನಿದೆ ನಡೀತಾ ಇದೆ ವೇದ ವಿಜ್ಞಾನ ಗುರುಕುಲದ ಮೂಲಕ, ಈ ವಾಗ್ಮಯ ಸೇವೆ ಇದರ ಸೆಂಟ್ರಲ್ ಥೀಮ್ ಆಗಿ ಸ್ವೀಕರಿಸಿಬಿಟ್ಟಿದೆ. ಆ ಪ್ರಕಾರವೇ ವಿಶ್ಲೇಷಣೆ ನಡೀತಾ ಹೋಗ್ತದೆ. ಇನ್ನೊಂದು ಮಾಸ್ಟರ್ ಕೀವರ್ಡನ್ನು ಕೊಡಲಾಗಿದೆ ಹಿಂದಿನ ಸಂವಾದದಲ್ಲಿ, ಮೊದಲನೇ ಸಂವಾದದಲ್ಲಿ. ಏನು ಅಂದರೆ ಉದಾತ್ತೀಕರಣ ಅಂತ. ಮಾನವನ ಉದಾತ್ತೀಕರಣ, ಮಾನವನ ಮನಸ್ಸಿನ ಉದಾತ್ತೀಕರಣ ಅಂತ ಇಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಬರುವ ಪಾತ್ರಗಳು ಎಲ್ಲೋ ಸೋಲ್ತವೆ, ಆದರೆ ಸೋಲಿನಲ್ಲೂ ಕೂಡ ಗೆಲುವಿನ ಪೂರ್ವ ಸೂಚನೆ ಇರ್ತದೆ. ಗೆಲ್ಲಲಿಕ್ಕಾಗಿ ಸೋಲೋದು ಅಂತ ಉಂಟು ಮಾತು. ಹಾಗಾಗಿ ರಾಜಮಹಾರಾಜರಿರ್ಬೋದು, ಅತಿ ಸಾಮಾನ್ಯ ಪಾತ್ರಗಳಾದ ವಿದೂಷಕ, ಕಂಚುಕಿ, ಈ ವಿಷ್ಕಂಬಕದಲ್ಲಿ ಬರುವಂತಹ ಗುರುಕುಲದ ಛಾತ್ರರು, ಇವರೆಲ್ಲರ ದೃಷ್ಟಿಯಲ್ಲಿ, ಅವರ ಮಾನಸ ಭೂಮಿಕೆಯಲ್ಲಿ ಈಗ ನಾನು ಹೇಳಿರುವ ದೃಷ್ಟಿ ಇದೆ. ಇದನ್ನು ನಾವು ಬಹಳ ಸ್ಪಷ್ಟಪಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಹಾಗಾಗಿ ನಾನು ಕೊಡುವ ಈ ವಿಶ್ಲೇಷಣೆ ಇದೊಂದು ವಿಶಿಷ್ಟವಾಗಿ ತೋರಬಹುದು. ಯಾಕೆಂದರೆ ಸೆಂಟ್ರಲ್ ಥೀಮ್ ಮತ್ತು ಮಾಸ್ಟರ್ ಕೀವರ್ಡ್ ಅದು ಉದಾತ್ತೀಕರಣ ಮತ್ತು ಪುರುಷಾರ್ಥಕ್ಕೆ ಪ್ಲಗ್ ಆಗಿರುವ ಸ್ಥಿತಿ. ಇಲ್ಲಿ ಏನಾಗಿದೆ ಅಂದರೆ, ಆರಂಭದ 3 ಅಂಕಗಳನ್ನು ವಿಮರ್ಶೆ ಮಾಡುವಾಗ ನಮಗೆ ಪ್ರೇಯಸ್ಸಿನ ಒಟ್ಟಾರೆ ವೈಭವೀಕರಣ ಕಾಣ್ತದೆ. ಹೌದು, ಸಾಮಾನ್ಯ ಜನರಿಗೆ ಪ್ರೇಯವೇ ಇಷ್ಟ. ಶ್ರೇಷ್ಠ ಪ್ರೇಷ್ಠ ಮನುಷ್ಯಮೇತ ತೌ ಸಂಪರೀತ್ಯ ವಿವಿಕ್ತಿ ಧೀರ. ಧೀರ್ನಾದವನಿಗೆ ಮಾತ್ರ ಅದರಲ್ಲಿ ವಿವೇಕವನ್ನು ತರಲಿಕ್ಕೆ ಸಾಧ್ಯ. ವಿವೇಕ ಇಲ್ಲ ಅಂತಂದರೆ ಅವರ ಜೀವನದಲ್ಲಿ ಉದ್ದಕ್ಕೂ ಅವರು ಪ್ರೇಯಸ್ನಲ್ಲೇ ಇರ್ತಾರೆ. ಆಗ ಜೀವನದಲ್ಲಿ ಪುರುಷಾರ್ಥದ ಸಂಬಂಧವೇ ಆಗೋದಿಲ್ಲ. ಅಂಥ ಜೀವನ ಅದು ಮಾನವೀಯ ಯಾತ್ರೆಯೂ ಆಗೋದಿಲ್ಲ. ಆ ಅರ್ಥದಲ್ಲಿ ಇಲ್ಲಿ ಬ್ರಹ್ಮಚಾರಿ ಒಬ್ಬ ಬಂದು ರಾಜ ದುಷ್ಯಂತನನ್ನು ತಡೆದು ಅವನಿಗೆ ಕರ್ತವ್ಯ ಅರಿವು ಮಾಡುವಂತಹ ದೃಶ್ಯದೊಂದಿಗೆ ಇಲ್ಲಿ ಯಾತ್ರೆ ಆರಂಭವಾಗುತ್ತೆ. ಅಲ್ಲಿಗೆ ಬರುವಾಗ ಒಬ್ಬ ರಾಜನಾಗಿ ಬಂದವನು ಅವನು ತನ್ನ ಉದಾತ್ತತೆಯನ್ನು ಕಾಪಾಡಿಕೊಂಡಿದ್ದಾನೆಯೇ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ. ಅವನು ಬಂದಿರೋದು ಒಂದು ಗುರುಕುಲಕ್ಕೆ. ಬಂದಿರುವವನು ಹಸ್ತಿನಾಪುರದ ರಾಜ. ಆದರೆ ಎಲ್ಲೂ ಅವನು ಎಲ್ಲೆಯನ್ನು ಮೀರೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯ. ಆ ಮಾತುಗಳು ಬರುತ್ತೆ. ಶಮಪ್ರಧಾನೇಶು ತಪೋಧನೇಶು. ಶಮಪ್ರಧಾನರು ಇವರೆಲ್ಲರೂ ಕೂಡ ಇಲ್ಲಿದ್ದವರು ಗೂಢಮ್ಯದಾಹಾತ್ಮಕಮಸ್ತಿ ತೇಜ ಅಂತ ಹೇಳ್ತಾನೆ. ನಾವಿಲ್ಲಿ ಬಂದು ನಮ್ಮ ಹಸ್ತಿನಾವತಿಯ ನಗರೀಕರಣದ ಸಂಸ್ಕೃತಿಯನ್ನೆಲ್ಲ ಇಲ್ಲಿ ಏರ್ಪಡಿಸಬಾರ್ದು. ಅನೇಕರಿಗೆ ಗೊತ್ತಾಗಲ್ಲ. ಅವ್ರದ್ದು ಯಾವುದೋ ಒಂದು ಊರಿಂದ ಬಂದವರು, ಅವ್ರದ್ದಾದ ಲೋಕದಲ್ಲಿದ್ದವರು ಗುರುಕುಲಕ್ಕೆ ಪ್ರವೇಶ ಮಾಡುವಾಗ ಇಲ್ಲಿಯ ವಿಧಿ ನಿಷೇಧಗಳೇನು, ಇಲ್ಲಿ ಯಾವ ಥರ ಮಾತಾಡಬೇಕು, ಆ ವಿವೇಕ ಇರ್ತದೆ.
ಸಾಮಾನ್ಯವಾಗಿರ್ತದೆ. ಮಠ ಮಂದಿರಗಳು, ಧಾರ್ಮಿಕ ಕ್ಷೇತ್ರಗಳು, ಗುಡಿ ಗೋಪುರಗಳು, ಗುರುಕುಲಗಳು, ಅಲ್ಲೆಲ್ಲ ಬರುವಾಗ ಅವರು ಹೇಗೆ ದೇವಸ್ಥಾನಕ್ಕೆ ಬರುವಾಗ ಪಾದರಕ್ಷೆಯನ್ನು ಹೊರಗಿಟ್ಟು ಬರ್ತಾರೋ ಹಾಗೆ ಅವರು ತಮ್ಮದಾದ ಕೆಲವು ವಿಚಿತ್ರ ಭಾವನೆಗಳು, ವಿಚಿತ್ರ ಗ್ರಹಿಕೆಗಳನ್ನೆಲ್ಲ ಅಲ್ಲಿಟ್ಟು ಬರ್ತಾರೆ. ಇಲ್ಲಿ ಮಾತಾಡುವಾಗ ಸಂಯಮ ಇರಬೇಕು ಅನ್ನೋ ವಿವೇಕ ಇರುತ್ತೆ, ಸಭ್ಯರಿಗೆ ಇರ್ತದೆ. ಅದಿಲ್ಲ ಅಂದರೆ ಅವರು ಅಸಭ್ಯರು. ಇವನು ಅದಕ್ಕೋಸ್ಕರ ಹೇಳ್ತಾನೆ, ಇವರೆಲ್ಲರೂ ಶಮಪ್ರಧಾನರು ಇಲ್ಲಿರೋರು, ಇವರಲ್ಲಿ ಗೂಢವಾದ ಮಹಾಶಕ್ತಿ ಅಡಗಿರುತ್ತದೆ. ಅದು ಏನಾಗಿರುತ್ತೆ ಅಂದರೆ ಮಣಿಯಂತೆ ಇರ್ತದೆ, ಅದು ಸೂರ್ಯಕಾಂತ ಮಣಿಯಂತೆ ಇರ್ತದೆ ಅಂತ ಉದಾಹರಣೆ ಕೊಡ್ತಾನೆ. ಸೂರ್ಯಕಾಂತ ಮಣಿ ತದನ್ಯ ತೇಜೋ ವಿಭವಾತ್ ಅಂತ, ಅದಕ್ಕೇನಾದ್ರು ಬೇರೆ ಒಂದು ತೇಜಸ್ಸಿನ ಸಂಬಂಧ ಉಂಟಾಗುವ ಹೊತ್ತಿಗೆ ಅದು ಒಮ್ಮೆಲೆ ಬೆಳಗುತ್ತದೆ. ಸೂರ್ಯಕಾಂತ ಮಣಿ, ಚಂದ್ರಕಾಂತ ಮಣಿ ಕರಗ್ತದೆ, ಸೂರ್ಯಕಾಂತ ಮಣಿ ಜ್ವಲಿಸ್ತದೆ. ಅಂಥ ಜನಗಳಿದ್ದಾರೆ ಇಲ್ಲಿ. ಎಲ್ಲಿ? ಈ ಆಶ್ರಮದಲ್ಲಿ ಅನ್ನೋ ಎಚ್ಚರಿಕೆ ಮಾತಿದೆ ನೋಡಿ. ಯಾರಿಗೆ ಈ ವಿವೇಕ ಇದೆ? ಯಾರಿಗಿದೆ? ದುಷ್ಯಂತ ಮಹಾರಾಜರಿಗಿದೆ. ಈ ವಿವೇಕವನ್ನು ನಮ್ಮ ಇವತ್ತಿನ ಈ ಜನನಾಯಕರು ಅಂತಿದ್ದಾರಲ್ಲ, ಅವರೆಲ್ಲ ಗಮನಕ್ಕೆ ತೆಗೆದುಕೊಳ್ಬೇಕು. ಅವರಿಗೊಂದು ಸಂದೇಶ ಉಂಟು ಇದರಲ್ಲಿ. ಅವರು ಅವರವರ ಸ್ಥಾನದಲ್ಲಿ ನಾಯಕರಿರಬಹುದು, ಪದವಿಯಲ್ಲಿ ಆರೂಢರಾಗಿರಬಹುದು, ಸ್ಥಾನಮಾನಗಳಿಂದ ಅವರು ಬೆಳಗುತ್ತಿರಬಹುದು. ಆದರೆ ಋಷಿಮುನಿಗಳು, ಶಮಪ್ರಧಾನರು ಇರುವ ಜಾಗದಲ್ಲಿ ಈ ತಮಃಪ್ರಧಾನರು, ರಜಪ್ರಧಾನರು ಹೇಗೆ ನಡ್ಕೋಬೇಕು? ದೊಡ್ಡ ಸಂದೇಶ ಇಲ್ಲಿರೋದು ಅಲ್ವೇ? ಶೃಂಗಾರ ಶುಚಿರುಜ್ವಲ, ಅದು ಕೂಡ ಇಲ್ಲಿ ಬಹಳ ಮಹತ್ವದ್ದು. ನಿಜ, ಮನುಷ್ಯರಲ್ಲಿ ಆಕಾಂಕ್ಷೆಗಳಿರುತ್ತೆ, ಅಭಿಲಾಷೆಗಳಿರುತ್ತವೆ, ಇರಲೇಬೇಕಾದದ್ದು. ಅದನ್ನು ಉದಾತ್ತೀಕರಣ ಮಾಡ್ಕೊಳ್ಳೋದು ಹೇಗೆ? ಹೌ ಟು ಸಬ್ಲಿಮೇಟ್ ಇಟ್, ಅವರ್ ಓನ್ ಎಮೋಷನ್ಸ್, ಅವರ್ ಓನ್ ಡಿಸೈರ್ಸ್, ಅವರ್ ಓನ್ ಆಂಬಿಷನ್ಸ್, ಅವರ್ ಓನ್ ಆಸ್ಪಿರೇಷನ್ಸ್, ಹೌ ಟು ಬಿ ಸಬ್ಲಿಮೇಟೆಡ್, ಉದಾತ್ತೀಕರಿಸ್ಕೊಳ್ಳೋದು ಹೇಗೆ ಅನ್ನೋದು ಭಾಳ ಮುಖ್ಯ. ಈಗ ಇದಕ್ಕೆ ಕಾಂಟ್ರರಿ ಟು ಇಟ್, ಇಲ್ಲಿ ಮಾತಾಡುವಾಗ ಇದೆಲ್ಲ ತಿಳುವಳಿಕೆ ಎಲ್ಲಂಥವರು ಕಾಳಿದಾಸ, ಅವನು ಶೇಕ್ಸ್ಪಿಯರು, ಇಂಡಿಯನ್ ಶೇಕ್ಸ್ಪಿಯರು, ಹೀಗೆಲ್ಲ ಮಾತಾಡ್ತಾರೆ. ಭಾಳ ಲೂಸ್ ಟಾಕಿಂಗ್ ಅದು. ಹೋಲಿಕೆಗೆ ಏನೂ ಕೂಡ ಒಂದು ಕ್ರೈಟೇರಿಯಾ ಇಲ್ವೇ ಇಲ್ಲ ಅಲ್ಲೇ. ಯಾವ ಆಧಾರದ ಮೇಲೆ ಹೋಲಿಕೆ ಮಾಡ್ತೀರಿ ಅಲ್ವೇ? ಮನುಷ್ಯರು ತಪ್ಪು ಮಾಡಿದ್ರು ಒಪ್ಪಿನಲ್ಲೇ ಪರಿವರ್ತನೆ ಆಗುತ್ತೆ ಅವರ ಜೀವನ ಅಂತ ನಂಬುವವರು ನಾವು. ಅದಕ್ಕಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ರೀತಿ ಉತ್ಕ್ರಾಂತಿಯ ದಾರಿ ಇದೆ ನಮಗೆ. ತಪ್ಪು ಮಾಡಿದ್ರು ಅದು ತಿದ್ದುಕೊಂಡು ಒಬ್ಬ ವ್ಯಾಧನು ಏನಾಗ್ಬೋದು? ಅವನು ವಾಲ್ಮೀಕಿ ಆಗ್ಬೋದು. ಮತ್ಸ್ಯಗಂಧಿನಿ, ಅವಳ ಪುತ್ರನು ವ್ಯಾಸ ಆಗ್ಬೋದು ಈ ದೇಶದಲ್ಲಿ. ಆದ್ದರಿಂದ ಆದರೆ ಅದೇ ಒಬ್ಬ ಹ್ಯಾಮ್ಲೆಟು, ಒಬ್ಬ ಮ್ಯಾಕ್ಬೆತು, ಒಬ್ಬ ಕಿಂಗ್ಲಿಯರು, ಒಬ್ಬ ಒಥೆಲೋ, ಇವರೆಲ್ಲ ಶೇಕ್ಸ್ಪಿಯರ್ನ ಟ್ರ್ಯಾಜಿಕ್ ಹೀರೋಸ್ಗಳಿವರು. ಅವರು ಏನಾಗ್ತಾರೆ? ತಪ್ಪು ಮಾಡ್ತಾ 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 ಕುಸಿತಾ 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 ಬೀಳ್ತಾರೆ. ಅಂತಿಮವಾಗಿ ಬೀಳೋದೇನೆ ಮುಖ್ಯ ತಾತ್ಪರ್ಯ. ಅಂದರೆ ಮಾನವನಲ್ಲಿರುವ ತಮಸ್ಸು ಮತ್ತು ರಜಸ್ಸಿನ ಉದ್ರೇಕ ಏನಿದೆ, ಅದರಿಂದ ಅವರು ಏನಾಗ್ತಾರೆ? ಅದಕ್ಕೆ ಬಲಿಯಾಗ್ತಾರೆ. ಈ ನಾಲ್ಕು ಹೆಸರೇನು ಹೇಳ್ತಿದ್ದೀನಿ, ಇವರೇ ದೊಡ್ಡ ಹೀರೋಗಳು, ಶೇಕ್ಸ್ಪಿಯರ್ನ ನಾಟಕದ ಮಹಾ ಹೀರೋಗಳು.
ಅದು ವಿಸ್ತಾರವಾಗಿ ಹೇಳುವುದಿಲ್ಲ. ಹೇಗೆ ಅವರು ಕುಸಿತಾರೆ ಅಂತ. ಆದರೆ ನಮ್ಮಲ್ಲಿ ನೋಡಿ, ಯಾವ ನಾಟಕದಲ್ಲೂ ಅವರು ಕುಸಿತಾರೆ ಇಲ್ಲ, ಹಲ್ಲು ಮಸೀತಾರೆ ಅಂತ ಇಲ್ಲ. ಅವರು ಹೃದಯಗಳನ್ನು ಬೆಸೀತಾರೆ ಎಂಬುದುಂಟು ನಮ್ಮಲ್ಲಿ. ಹಾಗಾಗಿ ಈ ಗುರುಕುಲದ ಪರಿಸರಕ್ಕೆ ಒಬ್ಬ ರಾಜ ಬಂದಿದ್ದಾನೆ. ಅವನ ಬಗ್ಗೆ ಒಬ್ಬ ವಿಷ್ಕಂಬಕ ಅನ್ನುವ ಪಾತ್ರಧಾರಿಯ ಮೂಲಕ ಮಾತಾಡಿಸ್ತಾನೆ ಕವಿ. ಇವನಿದಾನಲ್ಲ, ಇವನು ಬಂದಿದ್ದಾನಲ್ಲ ಇಲ್ಲಿಗೆ, ಈ ರಾಜ ಗುರುಕುಲದ ಪರಿಸರಕ್ಕೆ, ಕಾಕಥಾ ಬಾಣಸಂಧಾನೆ ಅಂತ ಹೇಳ್ತಾರೆ. ಈ ನೀವು ಬಂದಿದ್ದೀ, ನಮಗೆಲ್ಲೋ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಗುರುಕುಲದ ಚಟುವಟಿಕೆ ಮಾಡಲಿಕ್ಕೆ ಅಡೆತಡೆಗಳು ಬರ್ತಾ ಇದ್ವು ಕೆಲವು ದುಷ್ಟಶಕ್ತಿಗಳಿಂದ. ಈಗ ನೀವು ಬಂದಿದ್ದೀರಿ, ಕಾರಣಕ್ಕಾಗಿ ನಮ್ಮ ಆಶ್ರಮದ ಪರಿಸರ ಈಗ ನಿರುಪದ್ರವಾಗಿದೆ, ನಿರುಪದ್ರವ, ನಿರಾಬಾಧ ಎಂಬುದಾಗಿ ಈ ವಿಷ್ಕಂಬಕದಲ್ಲಿ ಬರ್ತಾ ಒಬ್ಬ ಬ್ರಹ್ಮಚಾರಿ ಹೇಳ್ತಾನೆ. ನಿರುಪದ್ರವಾಣಿನ ಕರ್ಮಾಣಿ ಅಂತಾನೆ. ನೋಡಿ, ಇದೇ ಪದ. ನಮ್ಮ ಕಾರ್ಯಕಲಾಪಗಳಿಗೆ ಈಗ ತಡೆಯೇ ಇಲ್ಲ. ನಮಗೆ ಆನಂದವಾಗಿ ಸುಪ್ರಭಾತದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇವೆ. ನೀವು ಹೇಗಿದ್ದೀರಿ ಅಂತಂದರೆ ಪಿನಾಕಿ ನಮ್ಮಂತ ಸಾಕ್ಷಾತ್ ಧನುರ್ಧರನಾದ ಶಿವನಂತೆ ನೀವೀಗ ಇಲ್ಲಿ ನಿಮ್ಮ ಕ್ಷಾತ್ರ ಗುಣ ಸಂಪನ್ನತೆಯನ್ನು ತೋರಿಸ್ತಾ ಇರೋದ್ರಿಂದ ಇಲ್ಲೇನಾಗಿದೆ, ಒಳಗಡೆಗೆ ಗುರುಕುಲದಲ್ಲಿ ಒಂದಷ್ಟು ಗುಣಾಧಾನ ಆಗಿದೆ. ಏನು ಅಂದರೆ ನಿಶ್ಶಂಕರಾಗಿ, ನಿರಾತಂಕರಾಗಿ ನಾವೀಗೇನು ಮಾಡ್ತಾ ಇದ್ದೇವೆ, ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಅನುಷ್ಠಾನಗಳು, ಅಧ್ಯಯನ ಇವೆಲ್ಲವೂ ಕೂಡ ನಿರುಪದ್ರವವಾಗಿ ನಡೀತಾ ಇದೆ ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದು ಗಮನಿಸಬೇಕಾದ್ದು. ಯದ್ಯಪಿ ಪ್ರಧಾನ ರಸ 3 ಅಂಕಗಳಲ್ಲಿ ಶೃಂಗಾರ, ಆದರೂ ಅದು ಶುಚಿಯಾಗಿದ್ದ ಕಾರಣ ಅಂದರೆ ಈ ಶಕುಂತಲೆ ಮತ್ತು ದುಷ್ಯಂತರ ಈ ಅನುರಾಗದ ಸಂಬಂಧದಲ್ಲಿ ಒಂದು ಸಂಯಮದ ರೇಖೆ ಇದೆ ಮತ್ತು ವಿಧಿವತ್ತಾಗಿ ಅವನು ಅಲ್ಲಿದ್ದಂಥ ಹಿರಿಯರೊಡನೆ ಮಾತುಕತೆ ಆಡಿ ಒಮ್ಮೆ ನಿರ್ಧಾರವಾದ ಮೇಲೆ ಗಾಂಧರ್ವ ವಿವಾಹ ವಿಧಿಯಿಂದ ವಿವಾಹ ಮಾಡಿಕೊಳ್ತಾನೆ. ಇದು ಸಮ್ಮತಿಯಿಂದ ಆಗ್ತದೆ. ಇದು ಬಹಳ ಪ್ರಧಾನವಾದದ್ದು. ಹೀಗಾಗಿ ಈ 3 ಅಂಕಗಳು, ಪ್ರಥಮ ದ್ವಿತೀಯ ತೃತೀಯ ಅಂಕಗಳಲ್ಲಿ ಪ್ರೇಯಸ್ಸು ಪ್ರಧಾನವಾದದ್ದು ಪ್ರೇಯಸ್ಸಾದರೂ ಕೂಡ ಅದು ಶ್ರೇಯೋ ಮಾರ್ಗಕ್ಕೆ ತೆಗೆದುಕೊಂಡು ಹೋಗೋದು. ಹೇಗೆ ರಾತ್ರಿ ಕತ್ತಲೆ ಆದಂತೆ ಆ ಕತ್ತಲೆ ಎಂಬುದು ಕತ್ತಲೆಗೆ ತೆಗೆದುಕೊಂಡು ಹೋಗೋದಿಲ್ಲ, ಮರುದಿನದ ಸೂರ್ಯೋದಯದ ಪೂರ್ವಭಾವಿ ಬ್ರಾಹ್ಮ ಮುಹೂರ್ತಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ರಾತ್ರಿಯನ್ನು ಕೂಡ ಶುಭಪ್ರದವಾಗಿ ನಡೆಸಿಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ಸಾಯಂ ಸಂಧ್ಯೆಯನ್ನು ಚೆನ್ನಾಗಿ ಮಾಡಿ ಸಾತ್ವಿಕವಾದಂತಹ ಆಹಾರವನ್ನು ಸ್ವೀಕರಿಸಿ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ವೇಕಪ್, ಇದು ಪಥ್ಯ, ಗುರುಕುಲದ ಪಥ್ಯ. ಇದನ್ನೆಲ್ಲ ಹೇಳುವುದರಲ್ಲ ಒಂದದೇ ಇದೆ. ಈಗ ನಮಗೆ ಯಾವ ಸಮಸ್ಯೆ ಇಲ್ಲ. ನಮ್ಮೆಲ್ಲ ಕರ್ತವ್ಯಗಳನ್ನು ನಾವು ಯಾವಾಗ ತೊಡಕಿಲ್ಲದೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿ ಇದಕ್ಕೆಲ್ಲದಕ್ಕೂ ಪೂರಕವಾಗಿದೆ ಅಂತ ಬ್ರಹ್ಮಚಾರಿಗಳೆಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇರೆ ವಿಷಯ ಗೊತ್ತಿಲ್ಲ, ಅವ್ರು ಇದ್ರ ಬಗ್ಗೆ ತಲೆ ಹಾಕೋದೂ ಇಲ್ಲ. ಶಕುಂತಲೆ ಮತ್ತು ದುಷ್ಯಂತರ ಈಗ ಉದಯಿಸುತ್ತಿರುವ ಭಾವ, ಉನ್ಮೇಷ, ಇದು ಒಂದೇ ಅರ್ಥದಲ್ಲಿ ಅವನನ್ನು ಲಲಿತ ಸ್ವಭಾವದವನು ಎಂಬುದನ್ನು ತೋರ್ಪಡಿಸುತ್ತೆ. ಧೀರರಾದಂಥವರು ಲಲಿತರು ಆಗಿರಬಹುದು, ಅಥವಾ ಲಲಿತರಾಗದವರು ಧೀರರಾಗಬೇಕು. ಅಂಥ ಒಬ್ಬ ನಾಯಕ ಇವನು. ರಾಮ ಏನೋ ಉದಾತ್ತ, ಅಲ್ಲಿ ಧೀರ, ಉದಾತ್ತನಾದ ನಾಯಕನಾದರೆ ಧೀರ ಉದಾತ್ತ. ಲಕ್ಷ್ಮಣ ಯಾರೋ ಧೀರ ಉದ್ಧತ. ಯಾಕೆಂದರೆ ಆಡಬೇಕಾದ ಮಾತನ್ನು
ಕಂಡದ್ದನ್ನು ಕೆಂಡವಾಗಿ ಹೇಳ್ಬಿಡ್ತಾನೆ ಕೆಲವೊಂದು. ಏನು ಕಂಡದ್ದನ್ನು ಕೆಂಡವಾಗಿ ಹೇಳ್ತಾನೆ. ಹೀಗಾಗಿ ಈ ಕಾವ್ಯ ಮೀಮಾಂಸೆಯಲ್ಲಿ ಇದಕ್ಕೆಲ್ಲ ಮಾರ್ಗನಿರ್ದೇಶನವನ್ನು ಕೊಟ್ಟಂಥ ಬಹುದೊಡ್ಡ ವಿಮರ್ಶಕ ಧನಂಜಯ ದಶರೂಪಕ ಅಂತ ಅವನು ಪುಸ್ತಕ ಬರೆದಿದ್ದಾನೆ. ಅದರೊಳಗೆ ಈ ಎಲ್ಲ ವಿಷಯಗಳ ಉಲ್ಲೇಖ ಇದೆ. ಎಷ್ಟು ರೀತಿ ನಾಯಕರು, 4 ರೀತಿ: ಧೀರ ಉದಾತ್ತರು ಕೆಲವು, ಧೀರ ಉದ್ಧತರು ಕೆಲವರು, ಧೀರ ಶಾಂತರು, ಧೀರ ಲಲಿತರು. ಅದು ಎಲ್ಲರೂ ಧೀರರಾಗಿರಬೇಕು. ಇದು ಬಹಳ ಮಹತ್ವದ್ದು. ಅಂದರೆ ಅರ್ಥ, ಧೀರತ್ವದ ರೇಖೆಯನ್ನು ಮೀರೋದಿಲ್ಲ ಅವರು. ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅವರು ಎಂದೂ ಕೂಡ ಧೀರರಲ್ಲ. ಅವರು ಖಳನಾಯಕರು. ಮ್ಯಾಕ್ಬೆತ್ ಅಂತ ಒಬ್ಬ ಇದ್ದಾನೆ, ಅವನ ಪತ್ನಿ ಲೇಡಿ ಮ್ಯಾಕ್ಬೆತ್. ಡಂಕನ್ ಅಂತ ಒಬ್ಬ ರಾಜ, ಅವನಿಗೆ ಜಯ ಸಿಗುತ್ತೆ ಯುದ್ಧದಲ್ಲಿ. ಅದು ಜಯ ಸಿಗಲಿಕ್ಕೆ ಕಾರಣ ಯಾರು? ಇವನು ಮ್ಯಾಕ್ಬೆತ್. ಇವನು ಮಹಾಸೇನಾನಿ. ಇದು ಘಟನಾವಳಿ, ಶೇಕ್ಸ್ಪಿಯರ್ನ ಒಂದು ನಾಟಕದ ವೃತ್ತಾಂತ. ಮುಂದೇನಾಗುತ್ತೆ? ಲೇಡಿ ಮ್ಯಾಕ್ಬೆತ್ಗೆ ಕಿವಿ ಚುಚ್ತಾಳೆ. ನಿನ್ನಿಂದ ಯುದ್ಧ, ನಿನ್ನಿಂದ ಈಗ ಸಾಮ್ರಾಜ್ಯ ಸುರಕ್ಷಿತವಾಗಿರೋದು. ಅವನೇನು ಮಾಡಿದ್ದಾನೆ ಡಂಕನ್? ಈಗ ನೀನೇ ರಾಜನಾಗಬೇಕು. ಈ ಒಂದು ದುಷ್ಪ್ರೇರಣೆಯ ಹಿನ್ನೆಲೆಯಲ್ಲಿ ನಾಟಕ ಆರಂಭವಾಗ್ತಾ ಆಗ್ತಾ ಆ ರೀತಿಯ ಕಾರ್ಯಸಿದ್ಧಿಗೋಸ್ಕರವಾಗಿ ಎಷ್ಟರ ಮಟ್ಟಿಗೆ ಅಂತಂದರೆ, ಭಾರತದಲ್ಲಿ ಮಾತ್ರ ಈ ಭೂತಗಳು, ಪ್ರೇತಗಳು, ಪಿಶಾಚಿಗಳು, ಬೇತಾಳಗಳು ಇವರದ್ದೆಲ್ಲ ಕಥೆ ಇದೆ ಅಂತ ಆಗಿಲ್ಲ. ಶೇಕ್ಸ್ಪಿಯರ್ನ ಹೆಚ್ಚಿನ ನಾಟಕಗಳಲ್ಲಿ ಭೂತ ಪ್ರೇತಗಳು ಆಟ ಆಡ್ತಾವೆ. ಗೊತ್ತಾಯ್ತೆ? ಅವುಗಳೇ ಅಲ್ಲೆಲ್ಲ ಈ ದುಷ್ಟ ಶಕ್ತಿಗಳಾಗಿ ಅವು ಈ ಪಾಪಿಗಳನ್ನು ಮಹಾಪಾಪಿಗಳನ್ನ ಮಾಡ್ತಾವೆ. ಹೀಗೆ ಇದೆ, ದುಷ್ಪ್ರೇರಣೆ ಕೊಡ್ತವೆ. ಆ ಕಾರ್ಯ ಸಿದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಲೇಡಿ ಮ್ಯಾಕ್ಬೆತ್ ಮಂತ್ರವಾದಿಗಳನ್ನೆಲ್ಲ ಕರ್ಕೊಂಡ್ಬರ್ತಾಳೆ. ಭಯಂಕರವಾಗಿ ನಾನಾ ಪ್ರಾಣಿಗಳು ಉದ್ದು ಪಟ್ಟಿನೂ ಕೊಟ್ಬಿಟ್ಟಿದ್ದಾನೆ. ಯಾವ್ಯಾವ ಕುಸಿತ ಪ್ರಾಣಿಗಳ ಯಾವ ಅಂಗವನ್ನೆಲ್ಲ ಆ ಕಟಾಹದಲ್ಲಿ ಹಾಕ್ತಾರೆ. ಹೀಗೆ ಈ ಇದರದ್ದು ಜಿರಳೆಯ ಇಂಥ ಅಂಗ, ಸೊಳ್ಳೆಯ ಇಂಥ ಅಂಗ, ಹೀಗೆ ಇಂತಿಂಥ ಪ್ರಾಣಿಗಳು ಇದು ಕ್ರಿಮಿಕೀಟಗಳದ್ದೆಲ್ಲ ಅಂಗಗಳನ್ನೆಲ್ಲ ತಂದು ಬಾಂಡ್ಲೆ ಒಳಗೆ ಹಾಕ್ತಾರೆ. ಅದು ಅವ್ರದ್ದಾದ ವಾಮಾಚಾರ. ಈ ಭಯಾನಕವಾಗಿ ರೂಪಿಸಿದ್ದಾನೆ ಇದನ್ನೆಲ್ಲ. ಅದರಿಂದ ಅದು ವಿಚಸ್ ಅಂತ ಕರೀತಾರೆ. ಆ ರೀತಿಯ ಅದರಿಂದ ಅದೇ ಅವು ನಮ್ಮಲ್ಲಿ ಚೌಡಿ ಹೀಗೆಲ್ಲ ಇದೆಯಲ್ಲ ರೂಪಗಳು, ಎಂಥದ್ದು ಈ ಥರದ್ದೆಲ್ಲ ದೇವತೆಗಳಿದ್ದಾವಲ್ಲ, ಹೆಣ್ಣು ದೇವತೆಗಳು, ಮಾರಮ್ಮ, ಈ ರೀತಿಯವು ಅದರದ್ದೇ ಚಾಪ್ಟರ್ಗಳು ತುಂಬ ಹೋಗಿದೆ ಇವೆಲ್ಲ ವಿಷಯ. ಆಮೇಲೆ ಅದರಿಂದ ಒಂದು ದೇವತಾ ಆವಾಹನೆ ಮಾಡಿದರೆ ಒಂದು ದುಷ್ಟಶಕ್ತಿ ಎದ್ದು ಬರುತ್ತದೆ ಆ ಭಾಂಡದಿಂದ. ಅದು ಆಶ್ವಾಸನೆ ಕೊಡುತ್ತೆ ಇವರಿಗೆ, ಇವನನ್ನು ರಾಜನಾಗಿ ಮಾಡಿಸ್ತೇನೆ ನಾನು ಅಂತ. ಇದು ಕಥೆ. ಅವನು ಒಬ್ಬರಂತೆ ನಾಶ ಮಾಡ್ತಾ ಹೋಗ್ತಾನೆ. ಭಾಳ ಶೇಕ್ಸ್ಪಿಯರ್ ನಾಟಕದ ಬಹು ಪ್ರಸಿದ್ಧವಾದ ಒಂದು ವಾಕ್ಯ ಇದೆ ಅಲ್ಲಿ. ಏನು ಹೇಳ್ಕೊತಾನೆ ಅಂದರೆ, ತನ್ನ ತಾನೇ ಸಾಲಿಲೋಕ್ವಿ ಅಂತಾರೆ. ನಮ್ಮಲ್ಲಿ ಅದಕ್ಕೆ ಸ್ವಗತ ಅಂತಾರೆ. ಸ್ವಗತ ಸಂಭಾಷಣೆ. ಪಾತ್ರಗಳಲ್ಲಿ ಅವರು ಮುಂದೆ ಬಂದು ವೇದಿಕೆಯಲ್ಲಿ ತಮ್ಮ ಜೀವನದ ಇತಿವೃತ್ತಗಳನ್ನು, ಆದಂಥ ಘಟನಾವಳಿಗಳನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಎಲ್ಲಿ ಎಡವಿದೆ ನಾನು, ಎಲ್ಲಿ ಕೊಡವಿಕೊಂಡು ಎದ್ದೆ ನಾನು ಅಂತ ಹೇಳ್ಕೊತಾ ಹೋಗ್ತಾರೆ. ಹಾಗೆ ಸಾಲಿಲೋಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅದಕ್ಕೆ. ಅದ್ರಲ್ಲಿ ಹೇಳ್ತಾನೆ ನಾನು ಎಷ್ಟು ಕೆಟ್ಟವನಾಗ್ಬಿಟ್ಟೆ ಅಂತಂದರೆ, ಇಡೀ ಅರೇಬಿಕ್ ಪರ್ಫ್ಯೂಮ್ ಅಂತಾರೆ. ಪರ್ಫ್ಯೂಮ್ ಸುಗಂಧ ದ್ರವ್ಯವೂ ಕೂಡ ನನ್ನ ಬ್ಲಡಿ ಹ್ಯಾಂಡ್, ರಕ್ತಸಿಕ್ತವಾದ ನನ್ನ ಕೈಯನ್ನು ಸುಗಂಧಗೊಳಿಸಲಾಗದು ಅಂತಾನೆ. ಇದೇ ವಾಕ್ಯ. ಅವನು ಅಷ್ಟು ನನ್ನ ಕೈ ಏನಾಗಿದೆ, ರಕ್ತ ಸಿಕ್ತವಾಗಿದೆ ಅಂತ ಮ್ಯಾಕ್ಬೆತ್ ಹೇಳ್ಕೋತಾನೆ. ಈ ಸ್ಥಿತಿಯಲ್ಲಿ ಅವನ ದುರಂತವಾಗುತ್ತೆ. ಹೀಗೆ ಒಬ್ಬೊಬ್ಬರ ನಾಯಕರದ್ದು ಕೂಡ ಒಂದೊಂದು ವಿಕೃತ ದೋಷದಿಂದ ಅವರು ತಮ್ಮ ಜೀವನವನ್ನು ದುರಂತ ಮಾಡಿಕೊಳ್ಳುವಂತಹದ್ದೇ ವೈಭವೀಕರಿಸಲ್ಪಡುತ್ತೆ ಹೆಚ್ಚಿನ ನಾಟಕಗಳಲ್ಲಿ. 37 ನಾಟಕಗಳು ಬರೆದಿರೋದು ಶೇಕ್ಸ್ಪಿಯರ್.
ಇದು ನಾನು ಮೈಸೂರಲ್ಲೇ ಇದ್ದವನಾದ್ದರಿಂದ ಅಲ್ಲಿದ್ದ ನಾನು ಇಂಗ್ಲೀಷ್ ಮೇಜರ್ ಕಲಿತಾ ಇದ್ದ ಸಂದರ್ಭದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಲ್ಲಿ ಮಾಡ್ತಾ ಇದ್ದ ವಿಮರ್ಶೆಗಳ ಮೇಲೆ ಆ ಹಿನ್ನೆಲೆಯಲ್ಲಿ ನಾನು ಮೇಜರ್ ಇಂಗ್ಲೀಷನ್ನು ಅಧ್ಯಯನ ಮಾಡಿ ಶೇಕ್ಸ್ಪಿಯರ್ನ ಈ ನಾಟಕಗಳನ್ನು ಅಧ್ಯಯನ ಮಾಡಿದೆ. ಆಗ ನಿಜವಾಗಿ ಕಾಳಿದಾಸನ ವಿಜ್ಞಾನ ಶಾಕುಂತಲದ ಹಿರಿಮೆ ಏನು ಅನ್ನೋದು ಅರ್ಥ ಆಯಿತು. ಕಾವ್ಯೇಶೋ ನಾಟಕಂ ರಮ್ಯಂ ತತ್ರಾಪಿ ಶಕುಂತಲ ತತ್ರಾಪಿ ಚತುರ್ಥೋ ಅಂಕ ತಸ್ಮಿನ್ ಶ್ಲೋಕ ಚತುಷ್ಟಯಂ ನನಗೆ ಒಪ್ಪಿಗೆ ಇಲ್ಲ. ಯಾಕಿಲ್ಲ ಅಂತ ಆಮೇಲೆ ಹೇಳ್ತೇನೆ. ಯಾಕೆ ಅಂದರೆ ಅನೇಕ ಶ್ಲೋಕಗಳು ಶೂನ್ಯತ್ಕೊಂಡ್ಬಿಡ್ತಾವೆ. ಅದೇನು ನಾಲ್ಕು ಅಂತ ಇಟ್ಕೊಂಡ್ಬಿಟ್ಟಿದ್ದೀರಿ ನೀವು, ನಾನು ಬೇಡುವ ನಿಮಗೆ ಅಂತ ಕೇಳ್ತಾವೆ. ಅನೇಕ ಶ್ಲೋಕಗಳು ಬಂದ್ಬಿಟ್ಟು ನಮ್ಮ ಹತ್ರ ನನ್ನನ್ನು ಸ್ವೀಕರಿಸಪ್ಪ, ಬರೀ ನಾಲ್ಕು ಅಂತೀಯಲ್ಲಪ್ಪ, 5ನೇ ನನ್ನನ್ನು ತಗೋ ಅಂತ ಕ್ಯೂರಿ ತಗೊಂಡ್ಬಿಟ್ಟಿದ್ದಾವೆ. ಅನೇಕ 106 ಶ್ಲೋಕಗಳು ಅಭಿಜ್ಞಾನ ಶಾಕುಂತಲದಲ್ಲಿ, 106. ಭಾಳ ಸ್ವಾರಸ್ಯದ ವಿಷಯ ಇದು. ಆದ್ದರಿಂದ ಇಲ್ಲಿ ಬರುವ ಕೆಲವಷ್ಟನ್ನು ಉಲ್ಲೇಖ ಮಾಡ್ತಾ ಈ ಪ್ರೇಯೋ ಮಾರ್ಗ ಶ್ರೇಯೋ ಮಾರ್ಗದ ವಿಶ್ಲೇಷಣೆಯಲ್ಲಿ ಮುಂದುವರಿತೀನಿ. ನಿರುಪದ್ರವಾಣಿನ ಕರ್ಮಾಣಿ ಅನ್ನೋದನ್ನು ಹೇಳಿದ್ದೀನಿ. ಮಧ್ಯದಲ್ಲಿ ಸಹಜವಾಗಿ ಖುಷಿ ತರುವಂತಹ ರಸ ಅಂತಂದರೆ ಅದನ್ನು ಯುವಕರಿಗೆ ಯುವತಿಯರಿಗೆಲ್ಲ ಶೃಂಗಾರ ರಸ ಅಲ್ವೇ, ವೀರರಸ, ಎರಡೂ ರಸಗಳು ಕೂಡ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ದರ್ಭಾಂಕುರೇಣ ಚರಣಕ್ಷತ ಇತ್ಯಕಾಂಡೆ ತನ್ವಿ ಸ್ಥಿತ ಕತಿಚಿದೇವ ಪದಾನಿ ಗತ್ವ ಆಸೀ ವಿವೃತ್ತವದನ ಚ ವಿಮೋಚಯಂತಿ ಶಾಖಾಸು ವಲ್ಕಲಮಸಕ್ತಮಭಿದ್ರುಮಾಣ. ಯಾಕಂದರೆ ಈ 3ನೇ ಅಂಕ ಒಂದು ಪ್ರೇಯಸ್ಸಿನ ಭಾಗ ಆದ್ದರಿಂದ ಖುಷಿ ತರೋ ವಿಷಯ. ನೀವೆಲ್ಲ ನೋಡೋ ಸಿನಿಮಾಗಳಲ್ಲೆಲ್ಲ ಈ ಥರದ್ದೆಲ್ಲ ಶೃಂಗಾರದ ದೃಶ್ಯಗಳನ್ನು ನೀವು ನೋಡ್ತಾ ಇರ್ತೀರಿ. ಆದರೆ ಇಲ್ಲಿ ಶೃಂಗಾರವನ್ನು ಶುಚಿಯಾಗಿ ಉಜ್ವಲವಾಗಿ ತೋರಿಸ್ತಾನೆ. ತನ್ನ ಮನಸ್ಸಿನಲ್ಲಿ ಪ್ರೇಮಾಂಕುರ ಅನ್ನೋ ಭಾವ ಬಂತಲ್ಲ, ಯಾಕೆ ಬಂತು ಅಂತ ಒಂದು ಮನಸ್ಸಿನಲ್ಲಿ ಭಾವ ಬಂದಿದೆ. ಆದರೆ ಅವರು ಕ್ಷತ್ರಿಯ ಕುಮಾರಿ ಮೂಲತಃ ಅವನು ಕೇಳ್ಕೊಂಡಿದ್ದಾನೆ. ಅನಸೂಯೆ ಮತ್ತು ಪ್ರಿಯಂವದೆ ಇವರಿಬ್ಬರು ಹೇಗೆ ಈ ರೀತಿಯ ಅರಣ್ಯದ ಜೀವನವನ್ನು ಸ್ವೀಕರಿಸಿ ಮುನ್ನಡೀತಾರೋ ಹಾಗೆ ಇವಳು ಕೂಡ ಹೇಗೆ ಅಂತ ಕೇಳಿದಾಗ ಅವರಿಬ್ಬರು ಹೇಳಿದ್ದಾರೆ ರಾಜನಿಗೆ, ಇಲ್ಲ, ಗುಣವಂತನಾದಂತಹ ವರನಿಗೆ ವಿವಾಹ ಮಾಡಿಕೊಡಬೇಕು ಎನ್ನುವುದೇ ಕುಲಪತಿಗಳ ಅಂಬೋಣ. ಅದಕ್ಕಾಗಿಯೇ ತೀರ್ಥಾಟನೆಗೆ ಹೋಗಿ ಅವಳ ವಿವಾಹದ ಮುಂದಿನ ಜೀವನದ ವೃತ್ತಾಂತಗಳಿಗೆ ತಡೆ ಬರದ ಹಾಗೆ ದೇವತಾ ಪ್ರಸಾದವನ್ನು, ತೀರ್ಥ ಪ್ರಸಾದಗಳನ್ನು ಪಡೆಯಲಿಕ್ಕೋಸ್ಕರವೇ ತೀರ್ಥೋದಕಗಳಿಂದ ತೀರ್ಥಾಟನೆ ಮಾಡಲಿಕ್ಕೆ ಹೋಗಿದ್ದಾರೆ. ಯಾರು? ಕಾಶ್ಯಪರು, ಕಣ್ಣೂರು. ಇದು ಸ್ಪಷ್ಟ. ಹಾಗಾದ್ದರಿಂದ ಮುಂದಿನ ಈ ಪ್ರೇಯಸ್ಸಿನ ಮಾರ್ಗದ ಸಭ್ಯತೆಯ ಮಾರ್ಗ ಏನಿದೆ ಅದರಲ್ಲಿ ಮುಂದಿನ ಶೃಂಗಾರ ರಸದ ಘಟನಾವಳಿಗಳು ನಡ್ಕೊಂಡು ಹೋಗ್ತವೆ. ಇದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾನೆ ಕಾಳಿದಾಸ. ಶೃಂಗಾರ ರಸವನ್ನು ಬಹಳ ಸುಂದರವಾಗಿ, ಶಕುಂತಲೆ ತವ ನಜಾನೇ ಹೃದಯ ಮಮ ಪುನಃ ಕಾಮೋ ದಿವಾಪಿ ರಾತ್ರವಪಿ ಅಂಥೇಳಿ ಪ್ರೇಮ ಪತ್ರ ಕಳಿಸ್ತಾಳೆ. ಇದು ಒಂದು ಅದ್ಭುತವಾದ ದೃಶ್ಯ. ಯಾರಿಗೆ? ದುಷ್ಯಂತನಿಗೆ. ಹೀಗಾಗಿ ಆದರೆ ಎಲ್ಲ ಕಡೆಗೂ ಸಭ್ಯತೆಯೊಂದಿಗೆ ಈ ಎಲ್ಲ ವೃತ್ತಾಂತ ನಡೀತದೆ. ಅಂತಿಮವಾಗಿ ಋಷಿಮುನಿಗಳ ಅಲ್ಲಿದ್ದಂತಹ ಹಿರಿಯರ ಅಂಬೋಣದಂತೆ ಅನುಮತಿಯಂತೆ ಗಾಂಧರ್ವ ವಿವಾಹ ವಿಧಿಯಿಂದ ವಿವಾಹ ಸಂಪನ್ನವಾಗುತ್ತೆ ಅನ್ನೋದು ಮುಖ್ಯ. ಇದು ಪ್ರೇಯಸ್ಸಿನ ಮಾರ್ಗ. ಆದರೆ ಈ ಪ್ರೇಯಸ್ಸಿನ ಒಳಗಡೆಗೂ ಶ್ರೇಯಸ್ಸಿರಬೇಕು ಅನ್ನೋದು ಬಹಳ ಮುಖ್ಯ. ಅದೇ ಶೃಂಗಾರ ಶುಚಿ ಉಜ್ವಲ ಅಂತನ್ನೋ ಮಾತಿನ ಅರ್ಥ. ಅದಕ್ಕಾಗಿ ನಮ್ಮಲ್ಲಿ
ಗಂಡು ಹೆಣ್ಣಿನ ಸಂಬಂಧ ಅದು ಗೃಹಸ್ಥ ಆಶ್ರಮ, ಅದು ಆಶ್ರಮ ಧರ್ಮ. ನೀವೆಲ್ಲ ಓದಿರ್ತೀರಿ, ಬ್ರಹ್ಮಸೂತ್ರದಲ್ಲಿದೆ. ವಾರ್ತಾಕರು ಅಂತ ಒಂದು ಗೃಹಸ್ಥರಿದ್ದಾರೆ. ವಾರ್ತಾಕ ಗೃಹಸ್ಥರು ಅಂದರೆ ಅವರು ಷಟ್ಕರ್ಮ ಅಧಿಕಾರಿಗಳು. ಅವರು ದಾನ, ಪ್ರತಿಗ್ರಹ, ಯಜನ, ಯಾಜನ ಮತ್ತು ಯಾವುದು ಅಧ್ಯಾಪನ ಇಷ್ಟು ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ವಾರ್ತಾಕರು ಅನ್ನುವಂತಹ ಗೃಹಸ್ಥರಿಗೆ ಇವೆಲ್ಲ ಕರ್ತವ್ಯಗಳಿದ್ದಾವೆ. ಅಷ್ಟೇ ಅಲ್ಲದೆ ಉತ್ತಮವಾದ ಸಂತಾನವನ್ನು ಪಡೆದು ತಮ್ಮ ಜೀವನದಲ್ಲಿ ಅವರು ರಾಷ್ಟ್ರಕ್ಕೆ ಯೋಗ್ಯರಾದ ಪ್ರಜಾಶಕ್ತಿಯನ್ನು ಪೋಷಿಸಬೇಕು. ಈ ಎಲ್ಲ ಉದ್ದೇಶಗಳಿರುತ್ತೆ. ಆ ಎಲ್ಲ ದೃಷ್ಟಿಯನ್ನು ಬಹಳ ಸ್ಪಷ್ಟಪಡಿಸ್ತಾನೆ ಇಲ್ಲಿ. ಹಾಗಾಗಿ ಧೀರತ್ವ ಉಳಿಸ್ಕೊಂಡಿದ್ದಾನೆ. ಇವತ್ತು ನಮ್ಮ ಸಾಹಿತ್ಯಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ಶೃಂಗಾರ ರಸದಲ್ಲಿ ಈ ಧೀರತ್ವವನ್ನು ಉಳಿಸ್ಕೊಳ್ಳೋದಿಲ್ಲ. ಉಚ್ಛೃಂಖಲತೆ, ಮನಬಂದಂತೆ ನಡೆಸಿಕೊಳ್ಳುವ ವ್ಯವಹಾರಗಳು, ಮಾಧ್ಯಮಗಳ ದುಷ್ಪ್ರಭಾವದಿಂದ ಸಮಾಜ ತುಂಬ ಕಲುಷಿತವಾಗಿದೆ. ಶೃಂಗಾರವೆಂಬುದು ಶುಚಿಯಾಗಿ ಉಜ್ವಲವಾಗಿ ಉಳಿದಿಲ್ಲ. ಗಂಡು ಹೆಣ್ಣಿನ ಸಂಬಂಧ ಉಜ್ವಲವಾಗಿ ಉದಾತ್ತೀಕೃತವಾಗಿ ಇರಬೇಕಾದದ್ದು ಸಮಾಜದ ಸ್ವಾಸ್ಥ್ಯದ ಲಕ್ಷಣ. ಇದು ಮಾತಾಪಿತೃಗಳ ಬಹುದೊಡ್ಡ ಜವಾಬ್ದಾರಿ. ಮುಂದಿನ ಸಂತಾನ ಹೇಗಿರಬೇಕು ರೂಪಿಸೋದು ಅಮ್ಮ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಹಾಗಾಗಿ ನಾವು ಗುರುಕುಲದಲ್ಲಿ ಅಧಿಶೀಲ ಅಂತ ಜಪ ಮಾಡ್ತಾ ಇರ್ತೇವೆ. ಸರಿ ಮಾಡಬೇಕು, ಅಧಿಶೀಲ ಸರಿ ಆಗಬೇಕು, ಆಮೇಲೆ ಅಧಿಚಿತ್ತ, ಆಮೇಲೆ ಅಧಿಪ್ರಜ್ಞಾ ಅಂತೆಲ್ಲ ಹೇಳ್ತಾ ಇರ್ತೀವಿ. ಅಂಥ ಸಮಾಜ ಅದು ಸ್ವಸ್ಥ ಸಮಾಜ. ಅಲ್ಲಿಂದ ಮುಂದೆ ಬಂದಾಗ ಹೇಗೆ ಅದು ಪ್ರೇಯಸ್ಸಿನ ಕಡೆ ವಾಲುತ್ತೆ ಅನ್ನೋದನ್ನು ತಿಳ್ಕೊಬೇಕು ನೀವು. ಮೂರು ಅಂಕಗಳಲ್ಲಿ ಪ್ರೇಯಸ್ಸು ಪ್ರಧಾನವಾದ್ದು. ಮನುಷ್ಯ ಸುಖವಾಗಿ ಬದುಕಬೇಕು, ಗಂಡು ಹೆಣ್ಣು ಇವುಗಳ ಸಂಬಂಧ ಶುದ್ಧವಾಗಿರಬೇಕು, ಸಹಜೀವನ ಇರಬೇಕು, ಸಹಯೋಗ ಇರಬೇಕು, ಅದೊಂದು ಯಜ್ಞವಾಗಬೇಕು. ಗೃಹಸ್ಥಾಶ್ರಮ ಯಜ್ಞಕ್ಕಾಗಿಯೇ ಒಂದು ಗಂಡು ಒಂದು ಹೆಣ್ಣಿನ ಜೊತೆಗೆ, ಒಂದು ಹೆಣ್ಣಿನ ಜೊತೆಗೆ ಒಂದು ಗಂಡು ಇರಬೇಕು. ಇವೆಲ್ಲವೂ ಅದ್ಭುತವಾದ ಪಥ್ಯ. ಇವತ್ತೂ ಕೂಡ ಈ ದೇಶದಲ್ಲಿ ಶ್ರದ್ಧೆಯಿಂದ ಆಚರಣೆ ಮಾಡುವಂಥವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇದನ್ನೇ ಪ್ರಚಾರ ಮಾಡುವ ಗಾಯತ್ರಿ ಪರಿವಾರದಂತಹ ಮಹಾಸಂಸ್ಥೆ ಜಗತ್ತಿನಾದ್ಯಂತ ಇದೆ. ಇಸ್ಕಾನ್ ಅಂತ ಸಂಸ್ಥೆ ಇದೆ. ಶುದ್ಧ ಆಹಾರದ ವ್ಯವಸ್ಥೆಯನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವಂಥ ಸಂಸ್ಥೆಗಳಿದ್ದಾವೆ. ಅದರಿಂದ ಕೋಟಿ ಸಂಖ್ಯೆಯಲ್ಲಿ ಆಹಾರದ ವ್ಯವಸ್ಥೆಯನ್ನು ಸುಧಾರಿಸಿಕೊಂಡು ಶುದ್ಧ ಶಾಕಾಹಾರಿಗಳಾಗ್ತಾ ಇರೋದು ಕಾಣ್ತಾ ಇದೆ. ಶುದ್ಧವಾದ ಗೃಹಸ್ಥಾಶ್ರಮವನ್ನು ಪಾಲನೆ ಮಾಡಿಕೊಂಡು ಉತ್ತಮ ಪಾಲಕರಾಗಿ ಸತ್ಪ್ರಜೆಗಳನ್ನು ಸಮಾಜಕ್ಕೆ ಕೊಡುವಂಥ ಕಾರ್ಯ ಆಗಬೇಕು. ಅದಿಲ್ಲದೆ ಹೋದರೆ ಅಮೇರಿಕಾ ಪರಿಸ್ಥಿತಿ 60% ಇವತ್ತಿರುವ ಸಂತಾನಕ್ಕೆ ಅವರ ಅಪ್ಪನಾರು ಅಂತ ಗೊತ್ತಿಲ್ಲ. ಅಧಿಕೃತವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಯಾವ ದೇಶ ಇದು? ಇಲ್ಲಿ ಎಷ್ಟು ಸಂಪತ್ತಿದ್ರೆ ಏನು, ಎಷ್ಟು ಯುದ್ಧ ಉಪಕರಣಗಳನ್ನು ತಯಾರು ಮಾಡಿ ಜಗತ್ತಿಗೆ ಮಾರಾಟ ಮಾಡಿದ್ರೆ ಏನು ಅವರು? ಸಮಾಜ ಇಷ್ಟು ಕುಸಿತ ಇದೆ. ಪ್ರತ್ಯಕ್ಷದರ್ಶಿ ನಾನು ಅಲ್ಲಿ ಹೋಗಿ ಬಂದವನು, ಒಂದು ತಿಂಗಳ ಇದ್ದೆ. 20 ಜನ ಆ ದೇಶದ ಶ್ರೇಷ್ಠ ಮನೋವಿಜ್ಞಾನಿಗಳ ಜೊತೆಗೆ ಸಂವಾದ ಮಾಡಿದ್ದೀನಿ. ಕಣ್ಣೀರು ಹಾಕ್ತಾಯಿದ್ರು ಅವರು. ನಮ್ಮ ದೇಶ ಹೀಗಾಗಿದೆ, ಏನು ಮಾಡಬೇಕು? ಮೊದಲು ಪಾಲಕರಿಗೆ ತರಬೇತಿ ಕೊಡಿ, ನೂತನ ದಂಪತಿಗಳಿಗೆ ಸರಿಯಾದಂತಹ ವೈಜ್ಞಾನಿಕ ರೀತಿಯಿಂದ ಶಿಕ್ಷಣ ಕೊಡಿ, ಸಮಾಜ ಪರಿವರ್ತನೆ ಆಗುತ್ತೆ. ಮಕ್ಕಳದ್ದು, ಚಿಕ್ಕ ಮಕ್ಕಳದ್ದು ಅಪರಾಧ ಅಲ್ಲ, ದೊಡ್ಡವರದ್ದು ಅಪರಾಧ ಇಲ್ಲಿ. ಇಂಥ ಸಮಾಜ, ಭೀಕರ ಸಮಾಜ ಇದು. ಭಾರತ ದೇಶದಲ್ಲೂ ಆ ಸಂಸ್ಕೃತಿ ಈಗ ಕಿಟಕಿ ಮೂಲಕ ಪ್ರವೇಶ ಮಾಡಿಬಿಟ್ಟಿದೆ. ಭಯಾನಕವಾಗಿದೆ ಈಗ ಪರಿಸ್ಥಿತಿ. ಅಂಥ ದೇಶದಲ್ಲಿ ಇಂಥ ನಾಟಕಗಳನ್ನು ಈಗ ತಿಳಿಸಬೇಕು, ಜನಗಳಿಗೆ ಒಪ್ಪಿಸಬೇಕು. ಪ್ರೇಯಸ್ಸು ಎಂಬುದು ನಮ್ಮಲ್ಲಿ ಶುದ್ಧವಾದದ್ದು, ಅದು ಧರ್ಮ, ಅದು ಕಾಮ ಎಂಬುದು ಪುರುಷಾರ್ಥ. ಅದಕ್ಕೊಬ್ಬ ಋಷಿ ಇದ್ದಾರೆ, ಯಾರವರು? ವಾತ್ಸಾಯನ ಮಹರ್ಷಿಗಳು ಸೂತ್ರವನ್ನೇ ಬರೆದಿದ್ದಾರೆ. ಚಾಣಕ್ಯರು ಅರ್ಥಸೂತ್ರ ಬರೆದ ಹಾಗೆ ವಾತ್ಸಾಯನರು
ಕಾಮಸೂತ್ರವನ್ನು ಬರೆದಿದ್ದಾರೆ ಅಲ್ವೇ. ಜೈಮಿನಿ ಮುಂತಾದವರು ಧರ್ಮಸೂತ್ರ ಬರೆದಿದ್ದಾರೆ. ವ್ಯಾಸಗಳು ಮಹರ್ಷಿಗಳಂಥವರು ಮೋಕ್ಷ ಸೂತ್ರಗಳನ್ನು ಬರೆದಿದ್ದಾರೆ. ಈ ದೇಶದಲ್ಲಿ ಈ 4 ಪುರುಷಾರ್ಥ ಒಟ್ಟಿಗೆ ಹೋಗ್ತದೆ. ಈ ದೃಷ್ಟಿ ಸ್ಪಷ್ಟವಾಗಿದೆ ಅಭಿಜ್ಞಾನ ಶಾಕುಂತಲದ ಎಲ್ಲ ಕಡೆಗೂ ಕೂಡ. ಅಲ್ಲಿಂದ ಮುಂದೆ ನೋಡಿದಾಗ 4ನೇ ಅಂಕಕ್ಕೆ ನೀವು ನಿಧಾನ ಪ್ರವೇಶ ಮಾಡಿ. ಪ್ರವೇಶ ಮಾಡಿದಾಗ ಇಬ್ಬರು ಬ್ರಹ್ಮಚಾರಿಗಳ ಮಾತು ನಿಮಗೆಲ್ಲರಿಗೂ ಕಂಠಸ್ಥ ಇದೆ ಅನೇಕರಿಗೆ. ಇಲ್ಲಿ ಯಾತ್ಯೇಕತೋ ಅಸ್ತಶಿಖರಂ ಪತಿರೋಷಧೀನಾಂ ಆವಿಷ್ಕೃತೋ ಅರುಣಪುರಸ್ಸರ ಏಕತೋರ್ಕಃ ತೇಜೋದ್ವಯಸ್ಯ ಯುಗಪದ್ವ್ಯಸನೋದಯಾಭ್ಯಾಂ ಲೋಕೋ ನಿಯಮ್ಯತ ಇವ ಆತ್ಮದಶಾಂತರೇಶು. ಅಲ್ವೇ, ಇದು ಬಹಳ ಮನೋವೈಜ್ಞಾನಿಕವಾದ್ದು. ಬ್ರಹ್ಮಚಾರಿ ಬೆಳಗ್ಗೆ ಬಂದು ನೋಡ್ತಾನೆ, ಆತ್ಮದಶಾಂತರೇಶು, ಮನೋವೈಜ್ಞಾನಿಕ ಸೂಕ್ಷ್ಮ. ಈ ಸೂರ್ಯ ಉದಯ ಒಂದು ಕಡೆಗೆ, ಚಂದ್ರನ ಅಸ್ತಮಾನ ಇನ್ನೊಂದೆಡೆಗೆ, ಈ ದೃಶ್ಯಾವಳಿಯ ಗಗನದಲ್ಲಿ ಕಾಣ್ತಾ ಇದೆ. ಇದು ನೋಡಿದ್ರೆ ಏನನ್ಸುತ್ತೆ ನಮಗೆ? ಸುಖಿಗಳು ದುಃಖಿಗಳು ಆಗ್ತಾರೆ, ದುಃಖಿಗಳು ಸುಖಿಗಳು ಆಗ್ತಾರೆ. ಉದಯಗೊಂಡವರು ಅಸ್ತವಾಗಬೇಕು, ಅಸ್ತವಾದವರಿಗೆ ಉದಯವೂ ಸಿಗಬೇಕು. ಹೀಗೆ ಉದಯ ಅಸ್ತ, ಜಯ ಅಪಜಯ, ಸುಖ ದುಃಖ, ಈ ದ್ವಂದ್ವಗಳು ಸಹಜ ಜೀವನ ಯಾತ್ರೆಯಲ್ಲಿ. ಅದನ್ನು ಸ್ವೀಕರಿಸಿ ಎದುರಿಸಬೇಕು. ಈ ಸಂದೇಶ ಇದೆಯಲ್ಲ, ಅಂತರ್ಹಿತೆ ಶಶಿನಿ ಸೈವ ಕುಮುದ್ವತಿ ಮೇ ದೃಷ್ಟಿನ್ನ ನಂದಯತಿ ಸಂಸ್ಮರಣೀಯ ಶೋಭಾ ಇಷ್ಟಪ್ರವಾಸ ಜನಿತಾನ್ಯಬಲಾಜನಸ್ಯ ದುಃಖಾನಿ ನೂನಮತಿಮಾತ್ರ ಸುದುಸ್ಸಹಾನಿ. ಏನು ಶ್ಲೋಕಗಳು ಒಂದೊಂದು. ಹಾಗಾಗಿಯೇ ನಾನು ಹೇಳ್ತಿರೋದು, ಅನೇಕ ಶ್ಲೋಕಗಳು ನಿಂತ್ಕೋತವೆ. ಒಂದು ದೃಷ್ಟಿಯಿಂದ ನಾಲ್ಕನೇದು ಶ್ರೇಷ್ಠವಾದ್ದು, 4ನೇ ಅಂಕ ಶ್ರೇಷ್ಠವಾದ್ದು. ಕಾರಣ ಅಂದರೆ ಶ್ರೇಯೋ ಮಾರ್ಗದ ಮಹಾಪ್ರತಿನಿಧಿಗಳು ಇಲ್ಲಿ ಧೀರನಾಯಕರು. ಯಾರೋ ಋಷಿಗಳು. ಇಷ್ಟರೊಳಗೆ ದುಷ್ಯಂತ ನಾಯಕ, ಶಕುಂತಲ ನಾಯಕಿ. ಈ ಅಂಕದಿಂದ ಯಾರು? ಋಷಿಗಳು, ಕುಲಪತಿಗಳು. ಸಾವಿರಾರು ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅವರಿಗೆ ಶಿಕ್ಷಣ ಕೊಡ್ತಿರೋರು. ಮುನೀನಾಂ ದಶಸಹಸ್ರಂ ಯೋ ಅನ್ನದಾನಾದಿಭಿಃ ಸಹ ಅಧ್ಯಾಪಯತಿ ಸವೈ ಕುಲಪತಿ ಸ್ಮೃತಃ. ಆದ್ದರಿಂದ ಕುಲಪತಿ ಕಣ್ಣವರು ಇಲ್ಲಿ ನಾಯಕರು. ಅವರು ವನೌಕಸೋಪಿ ಸಂತೋ ಲೌಕಿಕಜ್ಞಾವಯಂ ಅಂತ ಹೇಳ್ತಾರೆ. ನಾನು ಸರ್ವಸಂಗ ಪರಿತ್ಯಾಗಿ ತಪೋಧನ. ನಾನು ತಪೋಧನಾದವನು ಲೋಕ ವ್ಯವಹಾರದಲ್ಲಿ ಸಂಯಮದಿಂದ ಪ್ರವೇಶಿಸಬೇಕು. ಪ್ರವೇಶಿಸಬಾರದು ಅಂತಲ್ಲ, ಪ್ರವೇಶಿಸಬೇಕು. ಆದರೆ ಸಂಯಮ ಇರಬೇಕು. ಯಾವುದೇ ಧಾರ್ಮಿಕ ಸಂಘಟನೆಗಳ ಮುಖ್ಯಸ್ಥರು, ಮಠ ಅಧಿಪತಿಗಳು, ಇವರೆಲ್ಲರೂ ಕೂಡ ಎಷ್ಟು ವ್ಯಾವಹಾರಿಕತೆಯನ್ನು ತಮ್ಮಲ್ಲಿ ಇಟ್ಕೋಬೇಕು. ಅದು ವ್ಯಾವಹಾರಿಕತೆ ಒಂದು ಸಲ ಪ್ರವೇಶ ಮಾಡಿ ಜಗ್ಬಿಡುತ್ತೆ ನಿಮ್ಮನ್ನು ಕೆಳಗೆ. ಮತ್ತು ಆಮೇಲೆ ಬರೀ ಲೆಕ್ಕ ಮಾಡೋದೇ ಆಗ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಖರ್ಚು ಎಷ್ಟು, ಆದಾಯ ಎಷ್ಟು, ಇವೆಲ್ಲ ದಾರಿ ತಪ್ಪಿಸೋ ವ್ಯವಹಾರ. ಅದಕ್ಕಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ನಮಗಿದೆಲ್ಲ ವ್ಯವಹಾರಗಳು ಗೊತ್ತು, ಆ ಪ್ರಕಾರ ಒಂದು ಸಂದೇಶ ಕಳಿಸ್ತೇನೆ ನಾನು. ಆ ಸಂದೇಶವೇ ಭಾಳ ಮಹತ್ವದ್ದು ಇಲ್ಲಿ. ಅದು ಶ್ರೇಯೋ ಮಾರ್ಗದ ಸಂದೇಶ. ಏನು ಶ್ರೇಯ ಮಾರ್ಗದ ಸಂದೇಶ? ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃ ಕುಲಂಚ ಆತ್ಮನಃ ತುಯ್ಯಸ್ಯ ಕಥಮಪಿ ಅಬಾಂಧವಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ ಸಾಮಾನ್ಯ ಪ್ರತಿಪತ್ತಿಪೂರ್ವಕಮಿಯಂ ದಾರೇಶು ದೃಶ್ಯಾತ್ವಯ ಭಾಗ್ಯಾಯತ್ತಮತಃ ಪರಂ ನ ಖಲು ತದ್ವಾಚ್ಯಂ ವಧೂ ಬಂಧುವಿಃ ಎಂಬುದು ನೀವೇನು ಚತುರ್ಥ ಅಂಕದಲ್ಲಿ 4 ಶ್ಲೋಕಗಳು ಅಂದ್ರಲ್ಲ, ಅದರಲ್ಲಿ ಇದು 3ನೇ ಶ್ಲೋಕ. ಇದು ಸಂದೇಶ ನೀಡುವಂತಹ ಸಂದೇಶ. ಯಾರಿಗೆ? ರಾಜನಿಗೂ ಸಂದೇಶ, ರಾಣಿ ಆಗೋವಳಿಗೂ ಸಂದೇಶ. ಇದು ಸ್ವಾರಸ್ಯ. ಗೊತ್ತೈತೆ? ಏನು ಸಂದೇಶ? ಅದ್ಭುತ ಸಂದೇಶ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಮಿಯಂ. ಇವಳನ್ನ ನೀನು ನೋಡ್ಕೊ,
ನೀವು ರಾಜಾನೋ ಬಹುವಲ್ಲಭ, ಅವರೆಲ್ಲರ ಮಧ್ಯದಲ್ಲಿ ಇವಳು ಒಬ್ಬಳು ಅಂತ ನೀನು ಪರಿಗಣಿಸುವ ಹಾಗಿಲ್ಲ. ಪರಿಗಣಿಸಬಹುದು ಅನ್ನೋದು ಒಂದು ಸಾಮಾನ್ಯ ಪ್ರತಿಪತ್ತಿ. ಆ ಪದಚ್ಛೇದವನ್ನು ವಿದ್ವಾಂಸರು ಮಾಡಿ ತೋರಿಸ್ತಾರೆ. ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಮೇಯಂ ದಾರೇಶು ದೃಶ್ಯ. ಅವಳನ್ನು ಮಾನ್ಯವಾಗಿ ನೋಡ್ಕೋ. ಯಾಕೆ? ಅಸ್ಮಾನ್ ಸಾಧು ವಿಚಿಂತ ಸಂಯಮಧನ. ಅಲ್ಲಿ ಮೊದಲಿದೆ, ನಾವು ಸಂಯಮಧನರು ಅಂತ. ಸಂಯಮಧನರಾದಂಥ ತಪಸ್ವಿಗಳ ಮಧ್ಯದಲ್ಲಿ ಬೆಳೆದವಳು ಇವಳು ಶಕುಂತಲೆ. ಸಾಮಾನ್ಯ ನಾರಿ ಅಲ್ಲ, ಸ್ತ್ರೀ ಅಲ್ಲ ಇವಳು. ಎಚ್ಚರಿಕೆ. ಅಸ್ಮಾನ್ ಸಾಧು ವಿಚಿಂತ ಸಂಯಮಧನ ಅಪಿಚ ಉಚ್ಚೈ ಕುಲಂಚ ಆತ್ಮ. ನೀನು ಕುಲ ಏನು ನೋಡ್ಕೋ. ಚಂದ್ರವಂಶದವನು ನೀನು. ನಿನ್ನ ವಂಶದ ಎಂತೆಂತಹ ರಾಜರ್ಷಿಗಳೆಲ್ಲ ಬಂದು ಹುಟ್ಟು ಹೋಗಿದ್ದಾರೆ, ರಾಜ್ಯ ಆಡಳಿತ ಮಾಡಿದ್ದಾರೆ. ಆದ್ದರಿಂದ ನಿನ್ನ ಕರ್ತವ್ಯವನ್ನು ನೋಡ್ಕೋ. ಮತ್ತು ನಿಮ್ಮಿಬ್ಬರ ವಿವಾಹ ಅವಾಂಧವ ಕೃತಾಂ, ನಮ್ಮ ಅನುಮತಿಯಿಂದ ಆದದ್ದಲ್ಲ, ಜಾತಕ ನೋಡಿ ಮದುವೆ ಆದದ್ದಲ್ಲ. ಗೊತ್ತಾಯ್ತೆ? ಜಾತಕದ ಮೇಳಾಮೇಳಿ ನಡೆದದ್ದಲ್ಲ ಇದು ಸ್ವತಂತ್ರ ಮೇಳಾಮೇಳಿ. ಅಂದ್ರೇನು? ಗಾಂಧರ್ವ ಅಲ್ವಾ? ಆ ಜವಾಬ್ದಾರಿಯೂ ಇರಲಿ ನಿನಗೆ. ಉಚ್ಚೈ ಕುಲಂಚಾತ್ಮನಃ ತ್ವಯಸ್ಯ ಕಥಮಪಿ ಅಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚ. ಆದ್ದರಿಂದ ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಂ ದೃಶ್ಯ. ಇವಳನ್ನ ಮಾನ್ಯ ಸ್ಥಾನದಲ್ಲಿಟ್ಟು ನೋಡ್ಕೋ. ಅಂದರೆ ಅರ್ಥ, ಇವಳೇ ನಿನ್ನ ರಾಜಮಹಿಷಿ ಆಗಬೇಕು ಎಂಬುದೇ ಸ್ಪಷ್ಟ ಅಲ್ಲಿ ಧ್ವನಿ. ಅಷ್ಟೇ ಅಲ್ಲ, ಈ ನಮ್ಮ ಮಾತನ್ನು ನೀನು ಪಾಲಿಸದೇ ಹೋದರೆ ಏನು ಅಂತ. ಸಾ ಮಾ ಅನ್ಯ ಪ್ರತಿಪತ್ತಿ ಪೂರ್ವಕಮಿಯಂ ದಾರೇಶು ದೃಶ್ಯ. ಬೇರೆ ದೃಷ್ಟಿಯಿಂದ ನೋಡುವಾಗಿಲ್ಲ ನೀನು. ಅಯ್ಯೋ ಇವಳೇನು ಕಾಡಿನಲ್ಲಿ ಬೆಳೆದವಳು, ವನಕನ್ಯೆ, ಹೀಗೆಲ್ಲ ಯೋಚನೆ ಮಾಡುವ ಹಾಗಿಲ್ಲ. ಯೋಗ್ಯ ಸ್ಥಾನದಲ್ಲಿ ನಡೆಸ್ಕೊಂಡು ಹೋಗಬೇಕು. ಈ ಮಾತನ್ನು ಹೇಳ್ತಾರೆ. ಇದು ರಾಜನಿಗೆ ಇವಳಿಗೆ ಕೊಟ್ಟಂಥ ಸಂದೇಶ ಭಾಳ ಅದ್ಭುತವಾಗಿದೆ. ಈ ಕಾಲದವ್ರು ಭಾಳ ಗಮನಿಸಬೇಕು. ಏನು ಅಂದರೆ, ನಾನೀಗ ರಾಜರ ಪ್ರಾಸಾದಕ್ಕೆ ಸೇರ್ತೇನೆ, ಹೋಗ್ತೇನೆ, ಅಲ್ಲಿರ್ತೇನೆ, ಮತ್ತೆ ನಾನು ಈ ಆಶ್ರಮ ಪದಕ್ಕೆ ಬರೋದು ಯಾವಾಗ? ಈ ಆಶ್ರಮದ ಸ್ಥಾನಕ್ಕೆ ನಾನು ಬರೋದು ಯಾವಾಗ? ಅದಕ್ಕೆ ಏನು ಹೇಳ್ತಾರೆ ಉತ್ತರ ಅಂತ ಗೊತ್ತೇನೋ? ಅದ್ಭುತವಾಗಿದೆ, ಕೇಳಬೇಕಾದ್ದು. ಅಂದರೆ ಆ ಕಾಲದ ಸಮಾಜ ಹಾಗೆ, ಈ ಕಾಲದ ಸಮಾಜ ಬೇರೆ. ಮೊಬೈಲು ಪ್ರತಿಯೊಂದಕ್ಕೂ ಸಂಪರ್ಕಕ್ಕೆ ಇವತ್ತು ಒಗ್ಗರಣೆ ಹಾಕಬೇಕು ಬೇಡವು ಅಲ್ವೇ? ಎಲ್ಲದಕ್ಕೂ ಇವತ್ತು ಕಮ್ಯುನಿಕೇಷನ್ ಇದೆ. ಈ ಪ್ರಶ್ನೆ ಕೇಳ್ತಾಳೆ ಅವಳು, ಭಾಳ ಭಾವೋದ್ವಿಗ್ನತೆಯಿಂದ ಕೇಳ್ತಾಳೆ. ಮತ್ತೆ ನಮ್ಮನ್ನು ಯಾವ ಕರೆಸ್ಕೊಳ್ತೀರಿ ಇಲ್ಲಿಗೆ ಅಂತ ಆಶ್ರಮಕ್ಕೆ? ಅಸ್ಮಾನ್ ಅಲ್ಲಿ ಹೇಳ್ತಾಳೆ, ಭೂತ್ವಾ ಚಿರಾಯ ಚತುರಂತಮಹಿ ಸಪತ್ನಿ ದೌಷ್ಯಂತಿಮಪ್ರತಿರಥಂ ತನಯಂ ನಿವೇಶ್ಯ ಭರ್ತ್ರ ತದರ್ಪಿತ ಕುಟುಂಬಭರೇಣ ಸಾರ್ಧಂ ಶಾಂತೇ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್. ಇದು ಅದ್ಭುತವಾದ ಸಂದೇಶ, ಕರ್ತವ್ಯದ ಸಂದೇಶ. ಹೇಗಿದೆ ನೋಡಿ. 4 ದಿಕ್ಕಿನ ಕೊನೆಯವರೆಗೂ ಹಬ್ಬಿದಂತಹ ಚಂದ್ರವಂಶದ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿದ್ದು, ಭೂತ್ವಾ ಚಿರಾಯ ಚತುರಂತಮಹಿ ಸಪತ್ನಿ ದೌಷ್ಯಂತಿಮಪ್ರತಿರಥಂ ತನಯಂ. ದುಷ್ಯಂತನಂತೆ ಸಾಮರ್ಥ್ಯಶಾಲಿಯಾದಂತಹ ಮಗನಿಗೆ ಜನ್ಮ ಕೊಟ್ಟು ತನಯಂ ನಿವೇಶ್ಯ ದೌಷ್ಯಂತಿಂ ಅಪ್ರತಿರಥಂ, ಯಾವುದೇ ಹೋಲಿಕೆ ಇಲ್ಲದಂತಹ ಮಹಾವೀರ್ಯಶಾಲಿ ಅಂತಹ ರಾಜಕುಮಾರನಿಗೆ ಜನ್ಮವನ್ನು ನೀಡಿ ನೀನು ಭರ್ತ್ರ ತದರ್ಪಿತ ಕುಟುಂಬ ಭರೇಣ ಸಾರ್ಧಂ, ಅವನನ್ನು ಸರಿಯಾಗಿ ರಾಜಕುಮಾರನನ್ನಾಗಿ ಮಾಡಿ, ಅವನಿಗೆ ಶಸ್ತ್ರಶಾಸ್ತ್ರ ವಿದ್ಯೆಯಲ್ಲಿ ಪರಿಣತನನ್ನಾಗಿ ಮಾಡಿ, ಆ ಕುಮಾರನನ್ನು, ದುಷ್ಯಂತನ ಕುಮಾರನನ್ನು, ಶಕುಂತಲೆಯ ಪುತ್ರನನ್ನು ರಾಜರ ಸಿಂಹಾಸನದಲ್ಲಿ ಕೂಡಿಸಿ. ಅದು ಶಬ್ದ. ಅಪ್ರತಿರಥಂ ತನಯಂ ನಿವೇಶ್ಯ ಭರ್ತ್ರ ತದರ್ಪಿತ ಕುಟುಂಬ ಭರ. ಅವನ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿ,
ಕುಟುಂಬ ಅಂದರೆ ಸಣ್ಣ ಕುಟುಂಬ ಅಲ್ವಲ್ಲ, ಇಡೀ ರಾಷ್ಟ್ರವೇ ಕುಟುಂಬ. ಚತುರಂತ ಮಹೀಶ ಪತ್ನಿ ಅಂತಂದರೆ ಸಮುದ್ರದವರೆಗೂ ಹಬ್ಬಿರುವಂತಹ ವಿಶಾಲ ಸಾಮ್ರಾಜ್ಯ ಅದು, ಅದರ ಆಧಿಪತ್ಯ, ಅದನ್ನು ತೂಗಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯಶಾಲಿ ಪುತ್ರ. ಅವನಿಗೆ ಈ ಜವಾಬ್ದಾರಿಯನ್ನೆಲ್ಲ ಕೊಟ್ಟು ನಿಮ್ಮ ಗಾರ್ಹಸ್ಥ್ಯ ಧರ್ಮ ಮುಕ್ತಾಯವಾಯಿತು ಅಲ್ಲಿಗೆ. ಅದಾದ ಮೇಲೆ ಮುಂದಿನ ಧರ್ಮವನ್ನು ನಿಭಾಯಿಸಲಿಕ್ಕೋಸ್ಕರವಾಗಿ ವಾನಪ್ರಸ್ಥಕ್ಕಾಗಿ ಶಾಂತೇ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್, ಶಾಂತವಾದ ಈ ಜಾಗದಲ್ಲಿ ಬಂದು ಇಬ್ಬರು ಒಟ್ಟಿಗೆ ಸೇರಿ ಬಂದು ಇದ್ದು. ಯಾವ ಆಶ್ರಮ ಅದೋ? ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ. ಅದು ಅದಕ್ಕಾಗಿ ಇಲ್ಲಿ ಬಂದು ನಮ್ಮ ಜೊತೆಗಿರಿ ಅಂತ ಹೇಳ್ತಾರೆ. ಯಾರೋ ಇದು ನೋಡಿ ಶ್ರೇಯಸ್ಸಿನ ಮಾರ್ಗ. ಯೋಗೇನಾಂತೆ ತನುತ್ಯಜಾಂ, ಅಂತಿಮವಾಗಿ ಇದು ಶ್ರೇಯಸ್ಸಿನ ಮಾರ್ಗ. ಆರಂಭ ಪ್ರೇಯಸ್ಸಿನಿಂದ. ಈಗ ಶ್ರೇಷ್ಠ ಪ್ರೇಷ್ಠ ಮನುಷ್ಯ ಮೇತ ಕಾಳಿದಾಸನ ಅಸಂತುಲಿತ ದೃಷ್ಟಿ ನೋಡ್ಕೊಳ್ಳಿ. ಶೈಶವೇ ಅಭ್ಯಸ್ತ ವಿಜ್ಞಾನ, ಯೌವನೇ ವಿಶೇಷಣ, ಅದೇ ಪ್ರೇಯಸ್ಸು. ಸುಖದಿಂದ ಬದುಕಬೇಕು, ಧನಾರ್ಜನೆ ಮಾಡಬೇಕು. ಪ್ರಥಮೇ ನ ಅರ್ಜಿತ ವಿದ್ಯಾ, ದ್ವಿತೀಯೇ ನ ಅರ್ಜಿತಂ ಧನಂ, ತೃತೀಯೇ ನ ಅರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ವಾಕ್ಯ ನೋಡಿ ಹೇಗಿದೆ. ಮೊದಲನೇ ಆಶ್ರಮದಲ್ಲಿ ವಿದ್ಯೆ ಸಂಗ್ರಹ ಮಾಡಲಿಲ್ಲ. ಪ್ರಥಮೇ ನ ಅರ್ಜಿತ ವಿದ್ಯಾ, ದ್ವಿತೀಯೇ ನ ಅರ್ಜಿತಂ ಧನಂ, ಗೃಹಸ್ಥಾಶ್ರಮದಲ್ಲಿ ಸಂಪತ್ತನ್ನು ಸಂಗ್ರಹಣೆ ಮಾಡಲಿಲ್ಲ. ಅಂದರೆ ಮೊದಲನೇ ಆಶ್ರಮದಲ್ಲಿ ವಿದ್ಯಾಗ್ರಹಣ, ಎರಡನೇ ಆಶ್ರಮದಲ್ಲಿ ಧನಗ್ರಹಣ ಮಾಡಲೇಬೇಕು. ಅಲ್ಲಿ ವೈರಾಗ್ಯ ಮಾತಾಡ್ಕೊಂಡು ಕೂತ್ಕೊಂಡು ಆಗೋದಿಲ್ಲ. ಗೃಹಸ್ಥಾಶ್ರಮದಲ್ಲಿ ಏನು ಬೇಕೋ ಆ ಪ್ರೇಯ ಮಾರ್ಗಕ್ಕೆ ತಕ್ಕಂತೆ ಧನ ಕನಕಗಳನ್ನು, ಐಶ್ವರ್ಯವನ್ನು, ಭೋಗಭಾಗ್ಯಗಳನ್ನು ಸಂಪಾದಿಸಲೇಬೇಕಾದ್ದು ಕರ್ತವ್ಯ. ಪ್ರಥಮೇ ನ ಅರ್ಜಿತ ವಿದ್ಯಾ, ದ್ವಿತೀಯೇ ನ ಅರ್ಜಿತಂ ಧನಂ, ತೃತೀಯೇ ನ ಅರ್ಜಿತಂ ಪುಣ್ಯಂ. ವಾನಪ್ರಸ್ಥಾಶ್ರಮದಲ್ಲಿ ಪುಣ್ಯಾರ್ಜನೆ ಮಾಡಿಕೊಳ್ಳದೆ ಹೋದರೆ ತೃತೀಯೇ ಕಿಂಕರಿಷ್ಯಸಿ. ತೃತೀಯ ಅಂದರೆ ಯಾವುದು? ಯೋಗೇನ ಅಂತೆ ತನುತ್ಯಜಾಮ್ ಅಲ್ಲ, ಅದು ರೋಗೇನ ಅಂತೆ ತನುತ್ಯಜಾಮ್. ಈ ಮೊದಲ ಮೂರು ಅವಸ್ಥೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡದೆ ಹೋದರೆ ಕೊನೆಯದು ಏನಾಗಿರುತ್ತೆ? ರೋಗೇನ ಅಂತೆ ತನುತ್ಯಜಾಮ್. ಈ ಸೂಕ್ಷ್ಮ ದೃಷ್ಟಿ, ಅದಕ್ಕಾಗಿ ಕರ್ತವ್ಯವನ್ನು ಉಪದೇಶಿಸ್ತಾರೆ. ಗೊತ್ತಾಯ್ತಲ್ಲ? 4ನೇ ಅಂಕವನ್ನು ಪ್ರತ್ಯೇಕವಾಗಿ ಅದನ್ನು ಪ್ರತಿಯೊಂದು ಶ್ಲೋಕವನ್ನು ನಾನು ವಿವರಿಸುವನಿದ್ದೇನೆ. ಈಗ ನಾನು ಪಕ್ಷಿ ನೋಟದ ರೂಪದಲ್ಲಿ ಒಂದೊಂದೇ ಅಂಕ ತಗೊಂಡಿದ್ದೇನೆ. 5ನೇ ಅಂಕಕ್ಕೆ ಬಂದಾಗ ಒಂದು ಅದ್ಭುತವಾದ ಹೊಸ ದೃಶ್ಯಾವಳಿ ತನ್ನ ರೂಪವನ್ನು ತೋರಿಸುತ್ತೆ. ಯಾಕೆಂದರೆ ಬಂದಿದ್ದಾಳೆ ಎಲ್ಲಿಗೆ? ಹಸ್ತನಾವತಿಗೆ, ಚಂದ್ರವಂಶದ ರಾಜಧಾನಿ. ಬರುವಾಗ ಅವ್ರ ಜೊತೆಗೆ ಇಬ್ಬರು ಕುಮಾರರು, ಇಬ್ಬರು ಯಾರೋ ಗುರುಕುಲ ಆಚಾರ್ಯರು ಅಂತೆ ಭಾವಿಸ್ತೇನೆ ನಾನು. ಯಾರವರಿಬ್ಬರು? ಶಾರಂಗರವ, ಶಾರದ್ವತ. ಶಾರಂಗರವ ಅವನು ಕಠೋರ, ಶಾರದ್ವತ ಮಿತಭಾಷೆ. ಒಳಗಿಲ್ಲಿ ಬರೋ ಹೊತ್ತಿಗೆನ ಅವರಿಗೆ ಮೆಜೆಸ್ಟಿಕ್ ಸರ್ಕಲ್ಲಿ ಬಂದಂಗೆ ಆಗ್ಬಿಡುತ್ತೆ. ಅದು ಬರೋ ಹೊತ್ತಿಗೆ ಯಾರಿಗೆ? ಅದನ್ನೇ ಹೇಳ್ತಾನೋ, ಜನಾಕೀರ್ಣಂ ಮನ್ಯೇ ಹುತವಹ ಪರೀತಂಗ್ರಹಮಿವ ಅಂತಾನೆ. ಅಯ್ಯಪ್ಪ, ಇದೇನಪ್ಪ ಈ ಊರಿದು, ಇಷ್ಟು ಜನ ಓಡಾಡ್ತಾರಲ್ಲಪ್ಪ ಇಲ್ಲಿ. ಜನಾಕೀರ್ಣಂ ಮನ್ಯೇ ಹುತವಹ ಪರೀತಂ. ಸುತ್ತಲೂ ಬೆಂಕಿ ಹತ್ಕೊಂಡಾಗ ಒಂದು ಮನೆಯೊಳಗೆ ಉಳ್ಕೊಳ್ಳೋದು ಹೇಗೆ ಕಷ್ಟವೋ ಹಾಗೆ ಇಲ್ಲಿ ಕಾಣ್ತಾ ಇದೆ. ಏನು ಇವರೆಲ್ಲ ಈ ನಗರದ ಜನರನ್ನು ನೋಡಿದ್ರೆ ಇವರ ಆತಂಕಗಳು, ಇವರು ಉದ್ವೇಗಗಳು, ಏನೋ ಇದು ವಿಚಿತ್ರವಾಗಿದೆ. ನಮಗಿಲ್ಲಿ ಪರಿಚಿತವಾದ ಸಮಾಜ ಅಲ್ಲ ಇದು. ನಾವು ಶಾಂತಮಿದ ಆಶ್ರಮ ಪದಂ ಅಲ್ಲಿದ್ದವರು ಅಂತ ಹೇಳ್ತಾನೆ. ಆಯಿತಾ? ಮುಂದಂತೂ ದೃಶ್ಯಾವಳಿಯಲ್ಲಿ ಅದ್ಭುತ, ಅದ್ಭುತ ಅಂದರೆ ಅದ್ಭುತ. ಚತುರ್ಥಾಂಕ ಮತ್ತು 5ನೇ ಅಂಕದ ಮಧ್ಯದಲ್ಲಿ ಭಾರಿ ಸ್ಪರ್ಧೆ, ಯಾರ ಮುಂದೆ ಅಂತ. ಈಗ ನಾನು ಇಷ್ಟೆಲ್ಲ ಮಾಡಿ ಅಧ್ಯಯನ ಮಾಡಿ ಈಗ ಪಂಚಮ ಅಂಕವೇ ನಿಜವಾಗಿಯೋ
ಚತುರ್ಥೋಂಕ ಅನ್ನೋ ವಿಷಯನೂ ನಾನೀಗ ಒಪ್ತಾ ಇಲ್ಲ ಈಗ. ಅಷ್ಟು ಚೆನ್ನಾಗಿದೆ ಪಂಚಮಾಂಕ 5ನೇ ಅಂಕ. ಮತ್ತು ನಮಗೆ ಭಾಳ ಹತ್ತಿರ ಆಗುತ್ತೆ. ಯಾಕೆಂದರೆ ಅವರಿಬ್ಬರು ಕೂಡ ನಗರಕ್ಕೆ ಬಂದಾಗ ಏನು ಅಂದ್ಕೋತಾರೆ, ಈಗ ನಿಮಗೂ ಮಜವಾಗುತ್ತೆ ಹೋಗಲಿಕ್ಕೆ. ಮೋಟ್ರ್ ಸೈಕಲ್ ತೊಗೊಂಡು ಒಂದೆರಡು ಸಲ ಆನಂದವಾಗಿ ಓಡಾಡ್ಕೊಂಡು ಬರ್ಬೋದು MG ರೋಡು ಅಲ್ಲಿ ಇಲ್ಲೇ ಎಲ್ಲ. ಆಮೇಲೆ ಉಸಿರು ಕಟ್ಟತ್ತೆ, ಬೆಂದ ಕಾಳೂರು ಅಲ್ವಾ. ಇಲ್ಲ ಅವನು ಆ ಮಾತು ಬರುತ್ತಲ್ಲ. ಅಷ್ಟೇ ಅಲ್ಲ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳಿದ್ದಾನೆ ಶಾರ್ಂಗರವ. ಗಂಭೀರವಾದ ಮಾತಿದು. ಅಂದರೆ ಅವನು ಶ್ರೇಯಸ್ಸಿನ ಮಾರ್ಗದಲ್ಲಿ ಪರಿಣತನಾದವನು, ವಿದ್ವಾಂಸನಾಗಿದ್ದಾನೆ. ರಾಜ ಸಂಶಯ ಪಡ್ತಾ ಇದ್ದಾನೆ. ಅವಳ ಹತ್ರ ಈಗ ಸಂಕೇತವು ತೋರಿಸಲಿಕ್ಕೆ, ಅವನ ನೆನಪನ್ನು ಜಾಗೃತಗೊಳಿಸಲಿಕ್ಕೆ ಯಾವುದೂ ಇಲ್ಲ. ಬರುವಾಗ ಅಲ್ಲಿ ತೀರ್ಥೋದಕದಲ್ಲಿ ಸ್ನಾನ ಮಾಡುವಾಗ ಕೈಯಲ್ಲಿದ್ದಂಥ ಅಂಗುಲಿಕ ಕಳೆದು ಹೋಗಿದೆ. ರಾಜ ಪ್ರಶ್ನಿಸ್ತಾ ಇದ್ದಾನೆ, ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೇನೆ ಅನ್ನೋದಕ್ಕೆ ಎಲ್ಲಿದೆ ಆಧಾರ, ಪ್ರಮಾಣ ಹೇಳು ಎಂದು. ಭಯಾನಕ ಸ್ಥಿತಿ. ಯಜ್ಞ ವೇದಿಕೆಯಲ್ಲಿ ನಡೀತಿದೆ ಈ ಚರ್ಚೆ. ವ್ಯಪದೇಶ ಮಾವಿಲೀತು ಕಿಮೀಹಸೆ ಜನಮೆ ಮಂಚ ಪಾತಯಿತು. ರಾಜ ಏನು ಹೇಳ್ತಾನೆ, ನಾನು ಇಡೀ ಪ್ರಜೆಗಳಿಗೆ ಹೊಣೆಗಾರ. ನನ್ನನ್ನು ನೋಡಿ, ನನ್ನ ವ್ಯವಹಾರ ನೋಡ್ತಾ ಇರುವವರು ಲಕ್ಷ ಲಕ್ಷ ಮಂದಿಗಳು, ಅವರವರ ಸಾವಿರಾರು ಕಣ್ಣುಗಳು, ಲಕ್ಷಾಂತರ ಕಣ್ಣುಗಳು ನನ್ನನ್ನು ನೋಡ್ತಾವೆ. ನಾನು ಹೊಣೆಗಾರ ಅವರಿಗೆ. ನೀನು ಹೇಳ್ತಾ ಇದೆಯಾ ಅಂಥೇಳಿ ನಾನು ನಿನ್ನನ್ನು ನನ್ನ ಪತ್ನಿ ಅಂತ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಹತ್ರ ಯಾವುದೂ ಕೂಡ ಸ್ಮರಣೆ ಇಲ್ಲ. ನನಗೆ ಸ್ಮರಣೆ ಇರಬೇಕಾಗಿತ್ತು. ಯಾವುದು ನನಗೆ ನಾನು ನಿನ್ನನ್ನು ಮದುವೆ ಮಾಡಿಕೊಂಡದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಅದು ಮುದ್ರಿತವಾಗಿಲ್ಲ. ಏನು ನಡೆಯುತ್ತೆ ಚರ್ಚೆ. ಶಾರ್ಂಗರವ ಹೇಳ್ತಾನೆ, ನೀವು ನಗರದವರು, ಈ ನಗರದವ್ರ ಮೇಲೆ ಒಂದು ಆಪಾದನೆ ಹಾಕಿದ್ದಾರೆ. ಆ ಜನ್ಮನ ಶಾಠ್ಯಮಶಿಕ್ಷಿತೋಯ ತಸ್ಯ ಅಪ್ರಮಾಣಂ ವಚನಂಜನಸ್ಯ ಪರಾಭಿಸಂಧಾನಮಧೀಯತೆ ಯೈಹಿ ವಿದ್ಯೇದಿತಿ ಸಂಧಿ ಕೆಲ ಆಪ್ತವಾಚ. ಎಂದ ಮಾತು ಹೇಳಿದ್ದಾನೆ ಅಂದರೆ, ನೀವೆಲ್ಲ ಈ ನಗರ ನಿವಾಸಿಗಳು, ಅತಿ ಲೌಕಿಕರು. ನೀವು ವೈದಿಕ ಪ್ರಜ್ಞೆ ನಿಮಗಿಲ್ಲ. ನೀವು ವ್ಯಾವಹಾರಿಕರು. ಮನ ಬಂದಂತೆ ನೀವು ನಿರ್ಧಾರ ಮಾಡ್ತೀರಿ, ಮನ ಬಂದಂತೆ ಮಾತಾಡ್ತೀರಿ. ನೀವು ಈ ನಗರೀಕರಣದ ಘೋರವಾದಂತಹ ದುಷ್ಪರಿಣಾಮ ಇದು. ಈ ದುಷ್ಪರಿಣಾಮಕ್ಕೆ ಕಾರಣ ನೀವು ಪಡೆಯುವ ವಿದ್ಯೆ ಅಂತ ಹೇಳ್ತಾರೆ, ಆಪಾದನೆ ಮಾಡಿದೆ. ನಮ್ಮ ಈ ಸಖಿ ನಮ್ಮ ಆಶ್ರಮದಲ್ಲಿ ಹೇಗೆ ಬೆಳೆದಿದ್ದಾಳೆ ಅಂದರೆ, ಆ ಜನ್ಮನ ಶಾಠ್ಯಂ ಅಶಿಕ್ಷಿತ. ಸುಳ್ಳು ಹೇಳೋದು ಹೇಗೆ, ಬೇರೆಯವರಿಗೆ ವಂಚನೆ ಮಾಡೋದು ಹೇಗೆ, ಢಗ ಹಾಕೋದು ಹೇಗೆ ಗೊತ್ತೇ ಇಲ್ಲ ಅವಳಿಗೆ. ಅಷ್ಟು ಮುಗ್ಧಳು ಅವಳು. ಮೃಗಶಾವೈ ಸಮಮೇಧಿತೋ ಜನ. ಜಿಂಕೆಗಳ ಜೊತೆ ಮಾತಾಡಿಕೊಂಡು, ಗಿಡಮರಗಳ ಜೊತೆ ಮಾತಾಡಿಕೊಂಡು, ಹೂವು ಹಣ್ಣುಗಳ ಜೊತೆ ಮಾತಾಡಿಕೊಂಡು, ವಸಂತ ಕಾಲದಲ್ಲಿ ಕುಣಿದು ಕುಪ್ಪಳಿಸ್ಕೊಂಡು ಬೆಳೆದವಳು. ವಸಂತ ಕಾಲದಲ್ಲಿ, ಹೌದಲ್ಲ. ಪಾತುನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ಯುಷ್ಮಾಸು ಅಪೀತೇಶು. ಅವಳಿಗೆ ಶಾಠ್ಯ ಅಂದರೆ ಏನೂ ಗೊತ್ತಿಲ್ಲ, ಸುಳ್ಳು ಹೇಳೋದು ಅಂದರೆ ಏನು ಗೊತ್ತಿಲ್ಲ. ನೀನು ಅವಳನ್ನ ಸುಳ್ಳು ಹೇಳ್ತಾ ಇದೆಯಾ, ಮೋಸ ಮಾಡ್ತಾ ಇದೆಯಾ ಅಂತ ಆಪಾದನೆ ಮಾಡ್ತಾ ಇದೆಯಾ ನೀನು. ಇದೇ ಮಾತಾಡಿ ನಾನು. ಪರಾಭಿಸಂಧಾನ ಮಧೀಯತೆ ಯೈಹಿ ವಿದ್ಯೇತಿ ತೇ ಸಂತು ಕಿರಾಪ್ತವಾಚ. ನೀವು ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಅವ್ರನ್ನ ಮೋಸ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಶಿಕ್ಷಣದ ಮೂಲಕನೇ ಕಲ್ತಿರ್ತೀರಿ ಅಂತ ಹೇಳಿದ್ದಾನೆ. ಆ ಕಾಲದಲ್ಲಿ ಆಪಾದನೆ ಇದೆ, ಇವತ್ತಿನ ಶಿಕ್ಷಣದಲ್ಲಿ ಇದೆಯಲ್ಲ ಅಲ್ವೇ. ನೀವು ಎಕನಾಮಿಕ್ಸ್ ಅಂತ ಒಂದು ಶಾಸ್ತ್ರ ನಾನು ಓದಿದ್ದೇನೆ. ಅದು ಮೊದಲೇ ಪಾಠವೇ ಅದು. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಸೋರ್ಸಸ್ ಆರ್ ಲಿಮಿಟೆಡ್. ಅದರ ಅರ್ಥ ಏನು? ಇದು ಮೊದಲನೇ ಸೂತ್ರ ಎಕನಾಮಿಕ್ಸಿಂದು. ಅಂದರೆ ಅರ್ಥ ಏನು? ಮನುಷ್ಯನ ಆಸೆಗಳು ಅಮಿತ, ಅಗಣಿತ, ಅಸೀಮ. ಆದರೆ ಪ್ರಕೃತಿಯಲ್ಲಿ ಅವನಿಗೆ ದೊರೆಯುವಂತಹ ರಿಸೋರ್ಸು ಪರಿಮಿತ. ಹಾಗಾದ್ರೆ ಏನು ಮಾಡಬೇಕು? ಸುಳ್ಳು ಹೇಳಬೇಕು. ಎಲ್ಲ ಆಸೆ ಆಕಾಂಕ್ಷೆ ತೀರಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಡ್ಡದಾರಿಯಲ್ಲಿ ಮೋಸ ಮಾಡಿ ಗಳಿಸ್ಬೇಕು ಅನ್ನೋದೇ ಮೊದಲನೇ ಥಿಯರಿ ಆಗುತ್ತಲ್ವಾ. ಹೀಗೆ ಕೆಲವು ಶಾಸ್ತ್ರಗಳು ಅದರ ಆಧಾರದ ಮೇಲೆ ಬೆಳೆದವು, ಕೆಲವು ವಿದ್ಯೆಗಳು, ಅರ್ಧ ಸತ್ಯಗಳು. ಈ ಉದಾಹರಣೆಗೆ ವಿಜ್ಞಾನ ಅಂತ ನಾವು ಹೇಳ್ತೀವಿ. ಮಂಗಳಿಂದ ಮಾನವ ಅಂತ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತು ಪೂರ್ಣ ಸುಳ್ಳು ಅಂದ್ರೂ ಕೂಡ ಇನ್ನೂ ನಿಮ್ಮ ಪಠ್ಯಪುಸ್ತಕ ಅದು ಹಾಗೆ ಇದೆ. DNA ಬಗ್ಗೆ ವಿಮರ್ಶೆ ಮಾಡಿ ಜಗತ್ತಿನ ಮಾನವನ DNA ಅತ್ಯಂತ ಪ್ರಾಚೀನತಮ DNA ನಮ್ಮ ಕುರುಕ್ಷೇತ್ರದ ಹತ್ತಿರ ಸಿಕ್ಕಿದೆ ಈಗ.
ಜಗತ್ತಿನ ಮಾನವರ ಮೂಲ ಇರೋದೇ ಭಾರತ ದೇಶ ಅಂತ ಪ್ರೂವ್ ಆಗಿದೆ ವಿಜ್ಞಾನದ ಮೂಲಕ. ಇವತ್ತು ನಾವು ಮಂಗಲಿನ ಮಾನವ ಅಂತ ಭಜನೆ ಮಾಡ್ತಾ ಕೂತಿರ್ತೀವಿ ವಿಜ್ಞಾನದ ಪಾಠ. ಪರಾತಿಸಂಧಾನ ಮಧೀಯತೆ ಹಿ ವಿದ್ಯೇತಿ ತೇ ಸಂತು ಕೆಲ ಆಪ್ತವಾಚ. ಈಗ ವಿದ್ಯಾಭ್ಯಾಸದ ಪದ್ಧತಿ ಬಗ್ಗೆನೇ ಮೂಲಭೂತ ಪ್ರಶ್ನೆಯನ್ನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಎತ್ತಿದ್ದಾನೆ ಒಬ್ಬ ಋಷಿಕುಮಾರ. ಯಾರವನು? ಇದು ಭಾಳ ಮಹತ್ವದ ವಿಷಯ. ಇದು ಪಕ್ಷಿ ನೋಟ ಕೊನೆಯದಾಗಿ ಮುಗಿಸ್ಬಿಡ್ತೀನಿ. ನಮಗೆ ಭಾಳ ಜನರಿಗೆ ಕಾಶ್ಯಪರ ಬಗ್ಗೆ ಪರಿಚಯ ಇದೆ, ಆದರೆ ಮರೀಚಿ ಮಹರ್ಷಿಯ ಬಗ್ಗೆ ಇಲ್ಲ. 7ನೇ ಅಂಕದಲ್ಲಿ ನಿಜವಾಗಿ ಒಬ್ಬ ಸ್ಪಿರಿಚುವಲ್ ಮಾಸ್ಟರ್, ಅವರೇ ನಾಯಕರು ಮರೀಚಿ ಮಹರ್ಷಿಗಳು. ಮರೀಚಿ ಮಹರ್ಷಿಗಳ ಆಶ್ರಮ, ಅಲ್ಲಿ ಬೆಳೀತಾ ಇರ್ತಾನೆ. ಸರ್ವದಮನ, ದುಷ್ಯಂತ ಶಕುಂತಲೆಯರ ಪುತ್ರ, ಈ ದೃಶ್ಯಾವಳಿ ಬರುತ್ತೆ. ತತ್ಪೂರ್ವದಲ್ಲಿ ಮೀನುಗಾರರೆಲ್ಲ ಓಡಾಡ್ತಿರುವಾಗ ಅಲ್ಲೆಲ್ಲ ಒಂದು ನದಿಯಲ್ಲಿ ಸಿಕ್ಬಿಡುತ್ತೆ ಯಾವುದೋ ಅಂಗುಲಿಯಕ, ಅದು ಬಂದು ರಾಜನ ಕೈಗೆ ಬಂದು ಸೇರ್ತದೆ. ಇದು ಪ್ರಧಾನವಾಗಿರುತ್ತೆ ದೃಶ್ಯಾವಳಿ. ಯಾವುದರಲ್ಲಿ? 7ರಲ್ಲಿ. ಅಲ್ಲೂ ಕೂಡ ಹೇಗೆ ಮಾನವನ ಸಂಸ್ಕೃತಿಯಲ್ಲಿ ಅವನ ವಿಧಿ ನಿಷೇಧಗಳು ಹೇಗಿರಬೇಕು ಈ ಮಾತು ಬರ್ತದೆ. ಸಹಜಂಕಿಲ ಯದ್ ವಿನಿಂದಿತಂ ನಖಲು ತತ್ಕರ್ಮ ವಿವರ್ಜನೀಯಂ ಪಶುಮಾರಣ ಕರ್ಮ ದಾರುಣ ಅನುಕಂಪ ಮೃದುರೇವ ಶ್ರೋತ್ರಿಯ. ಇವತ್ತು ಅನೇಕರು ಯಜ್ಞಯಾಗಗಳಲ್ಲಿ ತುಪ್ಪಗಳು ವ್ಯರ್ಥ ಮಾಡ್ತಾರೆ, ಇವರು ಚೆಲ್ತಾರೆ, ಹಿಂಸೆ ಮಾಡ್ತಾರೆ ಇತ್ಯಾದಿ ಮಾತುಗಳು ಬರುತ್ತೆ. ಅಲ್ಲಿ ಸ್ಪಷ್ಟವಾಗಿ ಕಾಳಿದಾಸ ಈ ಮಾತು ಹೇಳ್ತಾನೆ. ಒಂದು ವೈದಿಕ ಪ್ರಜ್ಞೆ, ಅವನ ವೈದಿಕ ಪ್ರಜ್ಞೆ ಸ್ಪಷ್ಟವಾಗಲಿ ವ್ಯಕ್ತವಾಗುತ್ತೆ. ಸಹಜವಾಗಿ ಬಂದ ಕರ್ತವ್ಯಗಳು ಯಾವುದಿದೆ, ಯಜ್ಞಯಾಗಾದಿ ಅನುಷ್ಠಾನಗಳು, ಅದು ಹಿಂಸಾ ಪ್ರಧಾನವಾಗಿದೆ ಅಂತ ಹೇಳಿದ್ರನ್ನು ತಿರಸ್ಕರಿಸಬಾರ್ದು. ಹಿಂಸೆ ಅನ್ನುವಂಥದ್ದು ಮಾತಾಡುವಾಗಲೇ ಸಾವಿರಾರು ಅಗಣಿತವಾದ ಜೀವರಾಶಿ ಅವುಗಳ ಸಂಹಾರ ಆಗ್ತಾನೇ ಇದೆ. ಈಗ ಮಾತನಾಡುವಾಗ, ಆಹಾರ ಸೇವನೆ ಮಾಡುವಾಗ ಎಲ್ಲ ಹೊತ್ತಿನಲ್ಲೂ ಹಿಂಸೆ ಇದೆ. ಹಿಂಸೆ ಅನ್ನೋ ಒಂದು ಕಾರಣ ಇಟ್ಟು ಯಜ್ಞಯಾಗಾದಿಗಳನ್ನೆಲ್ಲ ತೊರಿಬಾರ್ದು. ಅವೆಲ್ಲವೂ ಸಹಜಂಕೆಲ ಯದ್ ವಿನಿಂದಿತಂ ನಖಲು ಕರ್ಮ ತತ್ಕರ್ಮ ವಿವರ್ಜನೀಯ. ಪಶುಮಾರಣ ಕರ್ಮ ದಾರುಣ. ಪಶುವನ್ನು ಕೂಡ ಸಂಹಾರ ಮಾಡ್ತಾನೆ. ಸಂಹಾರ ಮಾಡ್ತಾನೆ ಅಂದರೆ ಜೀವವನ್ನು ಅದನ್ನು ಅಲ್ಲಿ ಯಾಗದ ದ್ರವ್ಯವಾಗಿ ಹೋಮದಲ್ಲಿ ಆಹುತಿ ನೀಡಲಾಗುತ್ತೆ. ಅದಕ್ಕೊಂದು ಶಾಸ್ತ್ರೀಯ ಪದ್ಧತಿ ಇದೆ. ಎಲ್ಲಿಂದ ತೆಗಿಬೇಕು? ವಪ ಅಂತಿದೆ. ಅಥ ಹೃದಯ ಸ್ಯಾಗ್ರೇ ವಪತಿ ಅಥ ಜಿಹ್ವಾಯ ಅಥ ವಕ್ಷಸಃ ಅಂತಿದೆ. ಹಾಗಾಗಿ ಶಾಸ್ತ್ರೀಯವಾಗಿ ಇದ್ದದ್ದು ಋಷಿಕುಲದಿಂದ ಸಮ್ಮತವಾದದ್ದನ್ನು ನಾವು ತಿರಸ್ಕರಿಸಬಾರದು ಅನ್ನೋ ಒಂದು ಮಾತಿದೆ. ಋಷಿಕಲ್ಪದ ಮುಂದಿನ ಅಧ್ಯಾಯ ಕೊನೆಯ ವಾಕ್ಯ ಹೇಳಿಬಿಡ್ತೀನಿ. ಹೇಗೆ ನಡೆಯುತ್ತೆ ಋಷಿಗಳ ಜೀವನ ಅನ್ನೋದಿದೆ. ಮರೀಚಿ ಮಹರ್ಷಿಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಹೇಳ್ತಾರೆ. ವಿಬುಧ ಸ್ತ್ರೀ ಸನ್ನಿಧೌ ಸಂಯಮ ಅಂತ. ವಿಬುಧ ಸ್ತ್ರೀ ಸನ್ನಿಧೌ ಸಂಯಮ. ಧ್ಯಾನಂ ರತ್ನಶಿಲಾತಲೇಶು ವಿಬುಧ ಸ್ತ್ರೀ ಸನ್ನಿಧೌ ಸಂಯಮ ಅಂತ ಒಂದು ವಾಕ್ಯ 7ನೇ ಅಂಕದ್ದು ಹೇಳ್ತಾ ಇರೋದು. ಕೊನೆಯ ಅಂಕ. ಇಂಥ ಋಷಿಗಳು ಇದ್ದಾರೆ. ಅಲ್ಲಿ ಬೆಳೀತಾನೆ ಸರ್ವದಮನ ಬಾಲ. ಕಾರಣ ಮೇನಕೆ ತಾಯಿ ಶಕುಂತಲೆಗೆ ಎಲ್ಲೂ ಈಗ ಸ್ಥಾನವೇ ಇಲ್ಲದ ಪರಿಸ್ಥಿತಿ ಬಂದಾಗ ಎತ್ಕೊಂಡು ಹೋಗಿ ಮರೀಚಿ ಆಶ್ರಮದಲ್ಲಿ ಇಟ್ಟಿರ್ತಾಳೆ. ಅಲ್ಲಿ ಮಗನಿಗೆ ಜನ್ಮ ಕೊಡ್ತಾಳೆ ಶಕುಂತಲೆ. ಇದೆಲ್ಲ ಕಥಾನಕ ಬಹಳ ರಮಣೀಯವಾಗಿದೆ, ಹೃದಯಂಗಮವಾಗಿದೆ, ಹೃದಯ ಸ್ಪರ್ಶಿಯಾಗಿದೆ. ಪ್ರತಿ ವಾಕ್ಯ ಪ್ರತಿ ಪದವೂ ಕೂಡ ಅತ್ಯಂತ ರಮಣೀಯ, ರಸವತ್ತಾದ್ದು. ಅಭಿಜ್ಞಾನ ಶಾಕುಂತಲದಲ್ಲಿ ಪ್ರತಿ ಪರ್ವ ರಸೋದಯ. ಈ ಋಷಿಗಳ ಬಗ್ಗೆ ಹೇಳುವಾಗ ಋಷಿಗಳು ವಿಬುಧ ಸ್ತ್ರೀ ಸಂಯಮ, ಜಾರಿ ಬೀಳುವ ಜಾಗದಲ್ಲೂ ಜಾರಿ ಬೀಳದಂತೆ ವ್ಯಕ್ತಿತ್ವ ಇಟ್ಟುಕೊಳ್ಳೋದರೇ ಋಷಿಗಳು ಎಂಬ ಮಾತನ್ನು ಮರೀಚಿ ಮಹರ್ಷಿ ಬಗ್ಗೆ ಹೇಳ್ತಾರೆ. ಈ ರೀತಿಯಲ್ಲಿ ಒಟ್ಟು 7 ಅಂಕಗಳ ಒಂದು ಪಕ್ಷಿ ನೋಟವನ್ನು ಇವತ್ತು ಪ್ರಸ್ತುತಪಡಿಸುವ ಪ್ರಯತ್ನ ಮಾಡಿದ್ದೇನೆ. ಎಲ್ಲರೂ ಒಟ್ಟಿಗೆ ಭರತವಾಕ್ಯವನ್ನು ಹೇಳೋಣ. ಪ್ರವರ್ತತಾಂ ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವಃ. ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವಃ. ಸರಸ್ವತಿ ಶ್ರುತಿಮಹತಿ ಮಹೀಯತಾಂ.
सरस्वती श्रुतिमहती महीयता ममापि च क्षपयतु नीललोहितः क्षपयतु नीललोहितः पुनर्भवं परिगतशक्तिरात्मभूः पुनर्भवं परिगतशक्तिरात्मभूः। ओम स्वस्ति। लोकाः समस्ताः सुखिनो भवन्तु।